Hi dear students, welcome to Guruji online classes. I am your Guru sir, teacher of English. If you have any queries to understanding the lesson, WhatsApp me on this number. You can also visit my YouTube channel or watch my all videos. Hello, dear learners. In the previous classes, we have discussed the whole lesson of healthy life and we understood the theme of the lesson. I hope that you have learned good habits from this lesson. ಕಳೆದ 4 ವಿಡಿಯೋದಲ್ಲಿ ನಾವು ಈ ಹೆಲ್ದಿ ಲೈಫ್ ಅನ್ನುವಂತಹ ಪಾಠದ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ಮುದ್ದು ವಿದ್ಯಾರ್ಥಿಗಳೇ. ನಾನು ಅಂದ್ಕೊತೀನಿ ನೀವು ಈ ಪಾಠದ ಸಂಪೂರ್ಣವಾದ ಅರ್ಥವನ್ನು ತಿಳಿದುಕೊಂಡಿದ್ದೀರಿ, ಅದರ ಸಾರಾಂಶವನ್ನು ತಿಳಿದುಕೊಂಡಿದ್ದೀರಿ ಹಾಗೂ ಸಂಬಂಧಪಟ್ಟಂಥ ಎಲ್ಲ ವಿಷಯವನ್ನು ಮನಗಂಡಿದ್ದೀರಿ ಅಂದ್ಕೊತೀನಿ. ಹಾಗೆ ಆರೋಗ್ಯಕರವಾದ ಹವ್ಯಾಸಗಳನ್ನು ಬೆಳೆಸ್ಕೋತೀರಿ, ಒಳ್ಳೆಯ ಆಹಾರವನ್ನು ತಗೊಳ್ತೀರಿ, ಒಳ್ಳೆಯ ವ್ಯಾಯಾಮ ಯೋಗ ಧ್ಯಾನವನ್ನು ಮಾಡುತ್ತೀರಿ ಅಂತ ಭಾವಿಸ್ತೀನಿ ಮಕ್ಕಳೇ. ನಾವ್ ದಿಸ್ ಈಸ್ ಟೈಮ್ ಟು ಮೂವ್ ಫಾರ್ ವೊಕ್ಯಾಬ್ಯುಲರಿ ಲರ್ನಿಂಗ್. ಓಕೆ, ಈಗ ಭಾಷಾಭ್ಯಾಸವನ್ನು ನಾವು ಅಭ್ಯಾಸ ಮಾಡೋಣ. ಓಕೆನಾ? ಓಪನ್ ದ ಪೇಜ್ ನಂಬರ್ 5. V1 ಆಕ್ಟಿವಿಟಿ ಏನಿದೆ ನೋಡಿ, ವೊಕ್ಯಾಬ್ಯುಲರಿ 1. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಸುಟೇಬಲ್ ವರ್ಡ್ಸ್ ಫ್ರಮ್ ದ ವರ್ಡ್ಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಅಂತಿದೆ. ಕೆಲವೊಂದಿಷ್ಟು ಶಬ್ದಗಳನ್ನು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡಿ ಸರಿಯಾದ ಸುಟೇಬಲ್ ಆದಂತಹ ಪದವನ್ನು ನೀವು ಆರಿಸಿ ತುಂಬಬೇಕು. ಬಿಟ್ಟು ಸ್ಥಳ ತುಂಬಿರಿ ಅಂತ ಅರ್ಥ. 1 ಈಸ್ ಡನ್ ಫಾರ್ ಯು, ನಿಮಗೋಸ್ಕರ 1 ಇಲ್ಲಿ ಮಾಡಿದ್ದಾರೆ. ನಿಮ್ಮ ಪುಸ್ತಕದಲ್ಲಿ ಗಮನಿಸ್ತಾ ಹೋಗಿ. Minnie ate a variety of food items and loved fruits and vegetables ಅಂತ ಇದೆ. ಅಂದರೆ ಆ್ಯಂಡ್ ಡ್ಯಾಶ್ ಅಂತ ಆಗಬೇಕು. ಅಲ್ಲಿ ಉತ್ತರ ವೆಜಿಟೇಬಲ್. ಅಂದರೆ ಮಿನಿಯು ವಿವಿಧ ತರಕಾರಿಗಳನ್ನು ಹಣ್ಣುಗಳನ್ನು ತಿನ್ನುತ್ತಾಳೆ ಅನ್ನುವಂಥ ವಾಕ್ಯ ಇದು. ಇಲ್ಲಿ ಹಣ್ಣು ಅಂತ ಅಲ್ಲಿ ತುಂಬಿದ್ದಾರೆ ಈಗಾಗಲೇ. ಈಗ ನಾವು ವೆಜಿಟೇಬಲ್ ಅಂತ ತುಂಬಬೇಕು. ಅಥವಾ ಬರ್ಗರ್ಸ್ ತುಂಬಬೇಕು ಅಥವಾ ವೆಜಿಟೇಬಲ್ ತುಂಬಬೇಕು? ವೆಜಿಟೇಬಲ್ ಅನ್ನುವಂಥ ಪದವನ್ನು ತುಂಬಬೇಕಾಗಿತ್ತು, ಅದಕ್ಕೆ ಇಲ್ಲಿ ವೆಜಿಟೇಬಲ್ಸ್ ಅಂತ ತುಂಬಿದ್ದಾರೆ ನೋಡಿ. ಓಕೆ, ನೆಕ್ಸ್ಟ್ ಮೂವ್ ಟು ದಿ ಫಸ್ಟ್ ಒನ್. ದ ಅರ್ತ್ ವಾಸ್ ದ ಡ್ಯಾಶ್ ಪ್ಲೇಸ್ ವೇರ್ ಅಡಲ್ಟ್ಸ್ ಆ್ಯಂಡ್ ಚಿಲ್ಡ್ರನ್ ಎಂಜಾಯ್ಡ್ ಗುಡ್ ಲೈಫ್. ಭೂಮಿಯು ಎಂಥ ಜಾಗ ಆಗಿತ್ತು ಮತ್ತು ಅಡಲ್ಟ್ಸ್ ಮತ್ತು ಚಿಲ್ಡ್ರನ್ ಇಬ್ಬರೂ ಕೂಡ ಗುಡ್ ಮೂಡ್ನಲ್ಲಿ ಇರುವಂಥ ಯಾವ ಜಾಗ ಆಗಿತ್ತು ಅಂತ ಕೇಳಿದ್ದಾರೆ. ಡರ್ಟಿಯೆಸ್ಟ್ ಆ್ಯಂಡ್ ಹೆಲ್ದಿಯೆಸ್ಟ್ 2 ಪದಗಳಿವೆ. ಡರ್ಟಿಯೆಸ್ಟ್ ಅಂದರೆ ತುಂಬ ಕೆಟ್ಟದಾಗಿರುವುದು, ಹೆಲ್ದಿಯೆಸ್ಟ್ ಅಂದರೆ ಆರೋಗ್ಯಕರವಾಗಿರೋದು. ಯಾವ ಥರದ ಜಾಗ ಆಗಿತ್ತು ಭೂಮಿ? ಹೆಲ್ದಿಯೆಸ್ಟ್. ವೆರಿ ಗುಡ್, ಹೆಲ್ದಿಯೆಸ್ಟ್ ಆಗಿತ್ತು. ನಮ್ಮ ಭೂಮಿ ಏನಾಗಿತ್ತು? ಹೆಲ್ದಿಯೆಸ್ಟ್ ಪ್ಲೇಸ್ ಆಗಿತ್ತು ಅಂತ ಹೇಳ್ಬೋದು. ಸೆಕೆಂಡ್ ಒನ್ ಆಫ್ ದ ವಿಚಸ್ ವಾಸ್ ಡ್ಯಾಶ್ ಅಬೌಟ್ ಪೀಪಲ್ ಬೀಯಿಂಗ್ ಹೆಲ್ದಿ. ಅಲ್ಲಿ ಒಂದು ವಿಚ್ಚು ಏನಾಗಿತ್ತು? ಜನರ ಹೆಲ್ದಿ ಆಗಿರೋದನ್ನು ನೋಡಿ ಏನಾಗಿತ್ತದು, ಅದಕ್ಕೆ ಯಾವ ರೀತಿ ಭಾವನೆ ಬಂದಿತ್ತು ಅಂತ ಪ್ರಶ್ನೆ. ಇಲ್ಲಿ ಉತ್ತರ ಪವರ್ಫುಲ್ ಮತ್ತು ಫ್ಯೂರಿಯಸ್ 2 ಉತ್ತರವೆ. ಇವುಗಳಲ್ಲಿ ಯಾವುದು ಸರಿಯಾಗುತ್ತೆ, ಯಾವುದು ಸುಟೇಬಲ್ ವರ್ಡ್ ಆಗುತ್ತೆ? ಎಸ್, ವೆರಿ ಗುಡ್, ಫ್ಯೂರಿಯಸ್ ಇದು ಸರಿಯಾದ ಉತ್ತರ ಆಗುತ್ತೆ. ಯಾಕಂದರೆ ಆ ವಿಚಸ್ ಏನಾಗಿತ್ತು? ಸಿಟ್ಟಾಗಿತ್ತು, ಕೋಪಗೊಂಡಿತ್ತು ಅಂತ ಅರ್ಥ. ಮೂರನೇದು, ದೇರ್ ವಾಸ್ ಅ ಬಿಗ್ ಡ್ಯಾಶ್ ದ್ಯಾಟ್ ಡೆಸ್ಟ್ರಾಯ್ಡ್ ದ ಫಾರೆಸ್ಟ್. ಅಲ್ಲಿ ಒಂದು ದೊಡ್ಡದು ಏನೋ ಆಯ್ತಂತೆ, ಡ್ಯಾಶ್ ಆಯಿತು, ಅದರಿಂದ ಫಾರೆಸ್ಟ್ ಫುಲ್ ಡೆಸ್ಟ್ರಾಯ್ ಆಯಿತು, ಹಾಳಾಗಿ ಹೋಯಿತು, ನಾಶವಾಯಿತು ಅಂತ. ಉತ್ತರ ಥಂಡರ್ ಆಯಿತು ಅಥವಾ ಎಕ್ಸ್ಪ್ಲೋಷನ್ ಆಯಿತು? ಅಲ್ಲಿ ಆಗಿದ್ದೇನು? ಎಸ್, ವೆರಿ ಗುಡ್, ಎಕ್ಸ್ಪ್ಲೋಷನ್ ದೊಡ್ಡ ಸ್ಫೋಟವಾಯಿತು, ಅವಾಗ ಫಾರೆಸ್ಟ್ ಡೆಸ್ಟ್ರಾಯ್ ಆಯಿತು ಅಂತ ಹೇಳಬೇಕು. ಫೋರ್ತ್ ಒನ್,
ದ ವಿಚಸ್ ವರ್ ಡ್ಯಾಶ್ ಇನ್ ಅ ಸ್ಮಾಲ್ ಬಾಟಲ್. ಆ ವಿಚಸ್ಗಳು ಸ್ಮಾಲ್ ಬಾಟಲ್ದಲ್ಲಿ ಏನಾದವು? ಟ್ರ್ಯಾಪ್ಡ್ ಆದವಾ ಅಥವಾ ಗ್ಯಾದರ್ಡ್ ಆದವಾ? ವೆರಿ ಗುಡ್, ಟ್ರ್ಯಾಪ್ಡ್ ಆದವು. ಅಂದರೆ ಟ್ರ್ಯಾಪ್ ಆದವು, ಅಲ್ಲಿ ಒಂದು ಜಾಲವನ್ನು ಏರ್ಪಡಿಸಿಕೊಂಡು ಆ ಬಾಟಲ್ದಲ್ಲಿ ಹೋಗಿ ಕೂತ್ಕೊಂಡ್ವು ಅಂತ ಅರ್ಥ. ನೆಕ್ಸ್ಟ್ 5ನೇದು, ದೇರ್ ವಾಸ್ ನೋ ಡ್ಯಾಶ್ ಟು ಗೆಟ್ ರಿಡ್ ಆಫ್ ದ ವಿಚಸ್. ನಮಗೆ ಆ ಗೆಟ್ ರಿಡ್ ಆಫ್ ವಿಚಸ್ಗಳನ್ನು ಓಡಿಸಲು ಏನಿಲ್ಲ? ಮಿಕ್ಸ್ಚರ್ ಇಲ್ಲೋ ಅಥವಾ ವ್ಯಾಕ್ಸಿನ್ ಇಲ್ಲೋ? ಗುಡ್, ವ್ಯಾಕ್ಸಿನ್, ಔಷಧಿ ಇಲ್ಲ, ನಮ್ಮ ಹತ್ರ ಔಷಧಿ ಇಲ್ಲ. ಎಸ್ 6ನೇದು, ವೆನ್ ಅ ಪರ್ಸನ್ ಬಿಕಮ್ಸ್ ಹೆಲ್ದಿ ದ ವಿಚಸ್ ಹ್ಯಾವ್ ಟು ಲೀವ್ ದ ಬಾಡಿ ರೈಡಿಂಗ್ ಆನ್ ಎ ಡ್ಯಾಶ್. ಯಾವಾಗ ಒಬ್ಬ ವ್ಯಕ್ತಿ ಹೆಲ್ದಿ ಆಗ್ತಾನೆ ಅಥವಾ ಆರೋಗ್ಯ ಆಗ್ತಾನೆ, ಆವಾಗ ವಿಚಸ್ಗಳು ಅವನ ದೇಹದಿಂದ ಯಾವುದರ ಮೂಲಕ ಹೊರಗೆ ಹೋಗ್ತವೆ? ಯಾವುದರ ಮೂಲಕ ಹೊರಗೆ ಹೋಗ್ತವೆ ಅವು ಅಂದರೆ ಕಫ್ ಮೂಲಕ ಹೊರಗೆ ಹೋಗ್ತಾವೋ, ಸ್ನೀಸ್ ಮೂಲಕ ಹೊರಗೆ ಹೋಗ್ತಾವೋ ಅಂತ ಕೇಳಿದ್ದಾರೆ. ಸ್ನೀಸ್ ಅಂದರೆ ಸೀನುವುದು, ಪಾಠದಲ್ಲಿ ನಾವು ನೋಡಿದ್ದೇವಲ್ವಾ? ಸೀನ್ನ ಮೂಲಕ ಹೊರಗೆ ಹೋಗ್ತವೆ ವಿಚಸ್ಗಳು. ಸೊ ಆನ್ಸರ್ ಈಸ್ ಸ್ನೀಸ್. ಸ್ನೀಸಿಂಗ್ ಅಂದರೆ ಸೀನುವುದು. ವೆರಿ ಗುಡ್, ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಓಕೆ, ಕಮ್ ಆನ್, ನೆಕ್ಸ್ಟ್ ವಿ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಆ್ಯಕ್ಟಿವಿಟಿ. ನೋಡಿ, ಇಲ್ಲೊಂದು ಗ್ರಿಡ್ ಇದೆ. ಗ್ರಿಡ್ ಮೀನ್ಸ್ ಕೋಷ್ಟಕ. ಫೈಂಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಫ್ರಮ್ ದ ವರ್ಡ್ ಗ್ರಿಡ್. ವರ್ಡ್ ಗ್ರಿಡ್, ಈ ವರ್ಡ್ ಗ್ರಿಡ್ ಆ್ಯಂಡ್ ಶೇಡ್ ದ್ಯಾಮ್ ಯೂಸಿಂಗ್ ಸುಟೇಬಲ್ ಕಲರ್ಸ್. ಕಂಪೇರ್ ಯುವರ್ ಆನ್ಸರ್ ವಿತ್ ಯುವರ್ ಪಾರ್ಟ್ನರ್. ಈ ವರ್ಡ್ ಗ್ರಿಡ್ದಲ್ಲಿ ವೆಜಿಟೇಬಲ್ಸ್, ನಿಮಗೆ ಕಂಡು ಬರುವಂತಹ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ಗಳನ್ನು ಡಿಸೈನ್ ಮಾಡಿ ಅಥವಾ ಹಿಂಗೆ ಕಲರ್ ಸುತ್ತ ಹಾಕ್ರಿ ಅಥವಾ ಬಣ್ಣ ಹಚ್ಚಿರಿ ಅಂತ ಹೇಳಿದ್ದಾರೆ. ನಾವು ಈ ರೀತಿ ಕಲರನ್ನು ಒಂದು ಸುತ್ತ ಹಾಕಿಬಿಡೋಣ, ಈ ರೀತಿ ಬಾಕ್ಸ್ ಹಾಕೋಣ. ಓಕೆನಾ? ಹಾಂ, ನೋಡಿ, ಒಂದೇದು ನೋಡೋಣವಾ? ಓಕೆ, ಇಲ್ಲಿದೆ ನೋಡಿ, ಮ್ಯಾಂಗೋ ಅನ್ನುವಂಥ ಒಂದು ಹಣ್ಣು ನಮಗಿಲ್ಲಿ ಕಂಡುಬರುತ್ತೆ. ಹೌದಾ? ಮ್ಯಾಂಗೋ. ನೆಕ್ಸ್ಟ್ ಪಂಪ್ಕಿನ್. ಪಂಪ್ಕಿನ್ ಇದೆ ನೋಡಿ ಮಕ್ಕಳ, ಇಲ್ಲಿ ಪಂಪ್ಕಿನ್. ಹೌದಾ? ಪೊಮಗ್ರಾನೇಟ್ ಇಲ್ಲಿದೆ ನೋಡಿ. ಹೌದಾ? ಪೊಮಗ್ರಾನೇಟ್ ಕಾಣ್ತಾ ಇದೆ, ಅದಲ್ವಾ? ನೆಕ್ಸ್ಟ್ ಇಲ್ಲಿ ಕ್ಯಾರೆಟ್ ಅಂತಿದೆ ನೋಡಿ, CARROT, ಕ್ಯಾರೆಟ್. ಹೌದಾ? ವೆರಿ ಗುಡ್. ಅದರ ಪಕ್ಕದಲ್ಲಿ ಬನಾನಾ ಸಿಗುತ್ತೆ ನೋಡಿ, ಇಲ್ಲಿದೆ ನೋಡಿ, ಬನಾನಾ. BANANA, ಬನಾನಾ. ವೆರಿ ಗುಡ್. ಇಲ್ಲಿ ಆರೆಂಜ್ ಸಿಗುತ್ತೆ ನೋಡ್ರಿ, ಆರೆಂಜ್ ಫ್ರೂಟ್, ಆರೆಂಜ್. ಎಸ್, ಇಲ್ಲಿ ಬ್ರಿಂಜಾಲ್ ಇದೆ ನೋಡಿ, ಬ್ರಿಂಜಾಲ್. ಹೌದಾ? ಬ್ರಿಂಜಾಲ್ ಅಂದರೆ ಗೊತ್ತಲ್ಲ, ಬದನೆಕಾಯಿ. ಎಸ್, ವೆರಿ ಗುಡ್. ಹಾಂ, ಇಲ್ಲಿ ಇನ್ನೊಂದು ತರಕಾರಿ ಇದೆ ನೋಡ್ರಿ, ವೆಜಿಟೇಬಲ್, ಚಿಲ್ಲಿ, CHILLY, ಚಿಲ್ಲಿ. ಚಿಲ್ಲಿ ಅಂದರೆ ಹಸಿ ಮೆಣಸಿನ್ಕಾಯಿ. ನೆಕ್ಸ್ಟ್ ಇನ್ನೊಂದಿದೆ ನೋಡಿ, ಕ್ಯಾಬೇಜ್ ಇದೆ ನೋಡಿ, ಕ್ಯಾಬೇಜ್, CABBAGE, ಕ್ಯಾಬೇಜ್. ಕ್ಯಾಬೇಜ್ ನೋಡಿದ್ದೀರಲ್ಲ, ತರಕಾರಿ, ವೆಜಿಟೇಬಲ್. ಇಲ್ಲಿ ರ್ಯಾಡಿಶ್ ಇದೆ ನೋಡಿ, RADISH, ರ್ಯಾಡಿಶ್. ರ್ಯಾಡಿಶ್ ಅಂದರೆ ಗುಡ್, ಮೂಲಂಗಿ. ಇಲ್ಲಿ ಟೊಮ್ಯಾಟೊ ಇದೆ ನೋಡಿ, TOMATO, ಟೊಮ್ಯಾಟೊ. ಟೊಮ್ಯಾಟೊ ನೋಡಿದಿರಲ್ಲ, ಟೊಮ್ಯಾಟೊ ವೆಜಿಟೇಬಲ್, ಒನ್ ಆಫ್ ದ ವೆಜಿಟೇಬಲ್ಸ್, ತರಕಾರಿಯಲ್ಲಿ ಬಳಸ್ತೇವಲ್ಲ. ವೆರಿ ಗುಡ್, ನೋಡಿದ್ರಲ್ಲ. ಮತ್ತು ಯಾವ್ಯಾವ ಬರ್ತವೆ ನೀವೇ ಟಿಕ್ ಮಾಡಿ. ಮತ್ತು ಒಂದು ನಿಮ್ಮ ನೋಟ್ ಪುಸ್ತಕದಲ್ಲಿ ಇವುಗಳನ್ನು ಲಿಸ್ಟ್ ಮಾಡಿ. ವೆಜಿಟೇಬಲ್ಸ್ ಎಷ್ಟು ಬಂದಿದ್ದಾವೆ, ಫ್ರೂಟ್ಸ್ ಎಷ್ಟು ಬಂದಿದ್ದಾವೆ ಅನ್ನೋದನ್ನು ಒಂದು ಲಿಸ್ಟ್ ಮಾಡಿ ಬರೆದಿಟ್ಕೊಳ್ಳಿ. ಓಕೆನಾ? ಓಕೆ, let's move to the next activity. Now discuss with your partner
ಇಂಟರ್ವ್ಯೂ ಯುವರ್ ಫ್ರೆಂಡ್ಸ್ ಆ್ಯಂಡ್ ರೈಟ್ ದ್ಯಾಟ್ ಯುವರ್ ಫ್ರೆಂಡ್ಸ್ ಕ್ಯಾನ್ ಡೂ ಆ್ಯಂಡ್ ಕ್ಯಾನ್ ನಾಟ್ ಡೂ. ನೋಡಿ, ನಿನ್ನ ಫ್ರೆಂಡನ್ನು ಇಂಟರ್ವ್ಯೂ ಮಾಡಬೇಕಂತೆ, ಅಂದರೆ ಮೌಖಿಕವಾಗಿ ಇನ್ನೊಂದು ಪ್ರಶ್ನೆ ಕೇಳಬೇಕಂತೆ. ಅವನು ಏನು ಮಾಡ್ತಾನೆ ಆ್ಯಂಡ್ ಏನು ಮಾಡುವುದಿಲ್ಲ. ಆ್ಯಂಡ್ ಡೂ ಕೆನಾಟ್ ಡೂ ಅನ್ನೋದನ್ನು ನೀನು ಗುರ್ತ ಹಿಡಿಬೇಕು. ಮತ್ತು ಕೆಳಗೆ ಕೊಟ್ಟಿರುವಂಥ ಒಂದು ಕಾಲಮ್ನಲ್ಲಿ ಪುಟ್ ರೈಟ್ ಮಾರ್ಕ್ ಆ್ಯಂಡ್ ರಾಂಗ್ ಮಾರ್ಕ್ ಅಗೇನೆಸ್ಟ್ ದ ಕಾಲಮ್ ಪ್ರೊವೈಡೆಡ್. ಕಾಲಮ್ ಕೊಟ್ಟಿದಾರಲ್ಲ ಅದರಲ್ಲಿ ರೈಟ್ ಮಾರ್ಕ್ ಮಾಡಬೇಕು. ಅವರು ನಿನ್ನ ಫ್ರೆಂಡ್ ಅವರು ಮಾಡ್ತಾರೆ, ಅದನ್ನು ತನಗೆ ಬರ್ತೈತೆ ಅಂತ ಹೇಳಿದಾಗ ಇಲ್ಲಿ ರೈಟ್ ಮಾರ್ಕ್ ಮಾಡಬೇಕು. ಬರೋದಿಲ್ಲ, ಅದಕ್ಕೆ ಈಗ ಬರೋದಿಲ್ಲಪ್ಪ ಅಂತಂದರೆ ಇಲ್ಲಿ ಈ ಬಾಕ್ಸಲ್ಲಿ ಇಂಟು ಮಾರ್ಕ್ ಹಾಕಬೇಕು. ಓಕೆ, ಇಲ್ಲಿ ಒಂದು ಕೊಟ್ಟಿದ್ದಾರೆ ನೋಡಿ, ಸ್ವಿಮ್ಮಿಂಗ್. ವಾಣಿ ಅಂತ ಹೆಸರಿದೆ ಇಲ್ಲಿ. ನಿನ್ನ ಫ್ರೆಂಡ್ ಹೆಸರು ವಾಣಿ ಅಂತ ಅನ್ಕೋ. ಆ ವಾಣಿಗೆ ಸ್ವಿಮ್ಮಿಂಗ್ ಬರುತ್ತೆ ಅಂದರೆ ಓಕೆ, ಅದಕ್ಕೆ ಇಲ್ಲಿ ರೈಟ್ ಹಾಕಿದ್ದಾರೆ. ನೆಕ್ಸ್ಟ್ ನಾವು ಆ ವಾಣಿಯನ್ನೇ ಇಟ್ಕೊಂಡ್ಬಿಡೋಣ, ಇಲ್ಲ ಆ ವಾಣಿಯನ್ನೇ ತೊಗೊಂಬಿಡೋಣ. ಆ ವಾಣಿಗೆ ಪ್ಲೇಯಿಂಗ್ ಗೇಮ್ಸ್ ಅಂತ ನೀನು ಕೇಳಬೇಕು. ಪ್ಲೇಯಿಂಗ್ ಗೇಮ್ಸ್ ಆಟ ಆಡೋದಕ್ಕೆ ಬರುತ್ತಾ ಆಕಿಗೆ? ಓಕೆ, ಬರ್ತೈತಿ ಅಂದರೆ ರೈಟ್ ಹಾಕು. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಪೇಂಟಿಂಗ್ ಅಂತ ಕೇಳು. ಪೇಂಟಿಂಗ್ ಆಕಿಗೆ ಬರುತ್ತಾ? ಇಲ್ವಾ? ಓಕೆ, ಬರೋದಿಲ್ಲ ಅಂತಂದರೆ ಇಲ್ಲಿ ಇಂಟು ಮಾರ್ಕ್ ಹಾಕು. ನೆಕ್ಸ್ಟ್ ಕ್ಲೇ ಮಾಡ್ಲಿಂಗ್ ಅಂದ್ರೆ ಗೊತ್ತಲ್ಲ, ಈ ಮಣ್ಣಿನಿಂದ ರಾಡಿಯಿಂದ ಮಾದರಿಗಳನ್ನ ತಯಾರು ಮಾಡ್ತೀವಲ್ರಿ, ಅದು ಆಕಿಗೆ ಬರುತ್ತಾ? ಓಕೆ, ಮಾಡ್ತೇಳೋ ಅಂತಂದರೆ ರೈಟ್ ಹಾಕು. ಇಲ್ಲಪ್ಪ ಅಂತಂದರೆ ಇಂಟು ಮಾರ್ಕ್ ಹಾಕು. ಓಕೆನಾ? ನೆಕ್ಸ್ಟ್ ಟೆಲ್ಲಿಂಗ್ ಸ್ಟೋರೀಸ್, ಕತೆಗಳನ್ನು ಆಕೆ ಹೇಳ್ತಾಳಾ? ಓಕೆ, ಹೇಳ್ತಾಳಂತಂದರೆ ಎಸ್ ಅಂತ ಹಾಕು, ಇಲ್ಲಾಂದರೆ ನೋ ಅಂತ ಇಲ್ಲಿ ಬರೀ. ಓಕೆ, ನೆಕ್ಸ್ಟ್ ರೀಡಿಂಗ್ ಬುಕ್ಸ್, ಪುಸ್ತಕವನ್ನು ಆಕೆ ಓದ್ತಾಳಾ? ಓದಕ್ಕೆ ಬರ್ತೈತಂತಂದರೆ ಎಸ್ ಅಂತ ಹಾಕು, ಇಲ್ಲಾಂದರೆ ನೋ ಅಂತ ಹಾಕು. ನೆಕ್ಸ್ಟ್ ವಾಚಿಂಗ್ ಟೆಲಿವಿಷನ್ ಮೀನ್ಸ್ ಟಿ ವಿ ನೋಡ್ತಾಳ ಆಕಿ? ಓಕೆ, ನೋಡ್ತಾಳ ಅಂದರೆ ಎಸ್ ಹಾಕು, ಇಲ್ಲಾಂದರೆ ನೋ ಹಾಕು. ಓಕೆ, ಅರ್ಥ ಆಯ್ತಾ? ಮಾಡ್ತೀರಾ ನೀವೇ? ಓಕೆ, ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಆ್ಯಕ್ಟಿವಿಟಿ. ಮುಂದಿನ ಆ್ಯಕ್ಟಿವಿಟಿ ನೋಡೋಣವಾ? ಓಕೆ, ಓಪನ್ ದ ಪೇಜ್ ನಂಬರ್ 9. ಮೇಕ್ ಸೆಂಟೆನ್ಸಸ್ ಯೂಸಿಂಗ್ ದ ಫಾಲೋವಿಂಗ್ ವರ್ಡ್ಸ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಪ್ಯಾರಾಗ್ರಾಫ್. ಯು ಕ್ಯಾನ್ ಯೂಸ್ ದ 5th ಪ್ಯಾರಾಗ್ರಾಫ್ ಫಾರ್ ಯುವರ್ ರೆಫರೆನ್ಸ್. ಇಲ್ಲಿ ಕೆಲವೊಂದಿಷ್ಟು ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಬಳಸಿಕೊಂಡು ನೀನು ಮೀನಿಂಗ್ಫುಲ್ ಪ್ಯಾರಾಗ್ರಾಫನ್ನು ಮಾಡಬೇಕು. ಅರ್ಥಗರ್ಭಿತವಾದಂಥ ಒಂದು ಪ್ಯಾರಾಗ್ರಾಫನ್ನು ರೆಡಿ ಮಾಡಿ ಇಲ್ಲಿ ಬರಿ ಅಂತ ಹೇಳಿದ್ದಾರೆ. ಅಂತ 5ನೇ ಪ್ಯಾರಾವನ್ನು ನೀನು ಇಲ್ಲಿ ನೋಡಿ ಬಳಸ್ಕೊಳ್ಬೋದು ಅನ್ನುವಂತಹ ಒಂದು ಕ್ಲೂ ಕೂಡ ಕೊಟ್ಟಿದ್ದಾರೆ. ಮಾಡೋಣವಾ? ಓಕೆ, ಕಮಾನ್. ಫಸ್ಟ್ ಸ್ಟಾರ್ಟಿಂಗ್ ನಾವು ಯಾವ ರೀತಿ ಮಾಡೋಣ ಅಂತಂದರೆ, ಡಾಕ್ಟರ್ ಫಿಟ್ ಆನ್ ಹೆಲ್ದಿ ಅನ್ನುವಂಥ ಪದದಿಂದ ಚಾಲೂ ಮಾಡೋಣ. ಓಕೆ, ಬರ್ಕೊಂಡ್ರ ವಿದ್ಯಾರ್ಥಿಗಳೇ? ಓಕೆ, ಈಗ ಬರ್ರಿ ಮುಂದೆ ಹೋಗೋಣ. G2 ಅನ್ನೋ ಆ್ಯಕ್ಟಿವಿಟಿ ಮಾಡೋಣ. ಮ್ಯಾಚ್ ದೀಸ್ ಅಪೋಸಿಟ್ ವರ್ಡ್ಗಳನ್ನು ಮ್ಯಾಚ್ ಮಾಡಿರಿ ಅಂತ ಹೇಳಿದೆ. 1 ಈಸ್ ಡನ್ ಫಾರ್ ಯು. ಒಂದು ಈಗಾಗಲೇ ನಿಮಗೋಸ್ಕರ ಮಾಡಿದ್ದಾರೆ. ಓಕೆ, ಏನು ಮಾಡಿದ್ದಾರೆ? ಡಿಫಿಕಲ್ಟ್ ಇದ್ದದ್ದನ್ನು ಅದನ್ನು ಈಸಿ ಅಂಥೇಳಿ ಒಂದು ಜೋಡಣೆ ಮಾಡಿದ್ದಾರೆ. ಓಕೆ, ಇವೆರಡು ಅಪೋಸಿಟ್ ವರ್ಡ್. ಈ 1 ಇದು ಕೊಟ್ಟಿದ್ದಾರೆ. ಡೇ, ಮೋರ್, ಅಡ್ವಾಂಟೇಜ್, ಲಾಂಗ್, ಸ್ಯಾಡ್, ಸೇವ್, ಲೈಟ್. ಹೌದಾ? ಈ ಪಕ್ಕದಲ್ಲಿ ಡಿಸ್ಅಡ್ವಾಂಟೇಜ್, ಶಾರ್ಟ್, ವೇಸ್ಟ್, ಡಾರ್ಕ್ನೆಸ್, ಲೆಸ್,
ನೈಟ್ ಹ್ಯಾಪಿ ಇಷ್ಟು ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರೋದನ್ನು ಮೊದಲ ನೀವು ಜೋಡಣೆ ಮಾಡಿಬಿಡಿ. ಮಾಡೋಣವಾ? ಓಕೆ ನೋಡಿ, ಡೇ ಅಂದರೆ ಹಗಲು ಅನ್ನೋದಕ್ಕೆ ವಿರುದ್ಧಾರ್ಥ ಪದ ಏನಾಗುತ್ತೆ? ರಾತ್ರಿ ಅಥವಾ ಕತ್ಲು ಅಂತಾಗುತ್ತೆ. ಹೌದಾ? ಇಲ್ಲೇನು ನೈಟ್ ಅಂತ ಮಾಡೋಣವಾ? ನೈಟ್ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಹೌದಾ? ಡೇ ನೈಟ್. ನೆಕ್ಸ್ಟ್ ಮೋರ್ ಅಂದರೆ ಬಹಳ. ಅದಕ್ಕೆ ವಿರುದ್ಧಾರ್ಥ ಪದ ಕಡಿಮೆ ಅಥವಾ ಶಾರ್ಟ್ ಅಂತ ಯಾವುದು ಹೇಳ್ಬೋದು? ಲೆಸ್ ಅಂತ ಹೇಳ್ಬೋದು. ಮೋರ್ ಲೆಸ್. ಓಕೆನಾ? ಲೆಸ್ ಅಂತ ಸೇರಿಸೋಣ. ಅಡ್ವಾಂಟೇಜ್ ಇದ್ರದ್ದು ವಿರುದ್ಧಾರ್ಥ ಪದ ಯಾವುದಾಗುತ್ತೆ? ಎಸ್, ಗುಡ್. ಡಿಸ್ಅಡ್ವಾಂಟೇಜ್. ಹೌದ್ರಿ? ಅಡ್ವಾಂಟೇಜ್, ಸದುಪಯೋಗ, ದುರುಪಯೋಗ. ಹೌದಾ? ಲಾಂಗ್. ನೆಕ್ಸ್ಟ್ ಲಾಂಗ್ ಅಂದರೆ ಏನ್ರಿ? ಉದ್ದವಾದಂತಹದು. ಆಮೇಲೆ ಇದ್ರ ವಿರುದ್ಧಾರ್ಥ ಪದ ಯಾವುದಾಗುತ್ತೆ? ಶಾರ್ಟ್ ಆಗುತ್ತೆ ಅಥವಾ ಗಿಡ್ಡ ಅಂತ ಅರ್ಥ. ಹೌದಾ? ಸ್ಯಾಡ್ ಅಂದರೆ ದುಃಖ. ಮತ್ತು ಅದು ವಿರುದ್ಧ ಪದ ಹ್ಯಾಪಿ. ವೆರಿ ಗುಡ್. ಸ್ಯಾಡ್, ಹ್ಯಾಪಿ. ಸಂತೋಷ, ದುಃಖ ಅಂದಂಗೆ. ಸೇವ್ ಅಂದರೆ ಉಳಿಸು. ಅದರ ವಿರುದ್ಧ ಪದ ವೇಸ್ಟ್. ನೆಕ್ಸ್ಟ್ ಲೈಟ್ ಅಂದರೆ ಬೆಳಕಿನಂತೆ ಇರುವುದು. ಅದರ ವಿರುದ್ಧ ಪದ ಏನಾಗುತ್ತೆ? ಡಾರ್ಕ್ನೆಸ್ ಅಥವಾ ಕತ್ತಲು ಅಂತ ಆಗುತ್ತೆ. ಹೌದಾ? ಓಕೆ, ತಿಳ್ಕೊಂಡ್ರಾ? ಇನ್ನು ಹಲವಾರು ಅಪೋಸಿಟ್ ವರ್ಡ್ಗಳು ಈ ಪಾಠದಲ್ಲಿ ಸಿಕ್ಕರೆ ನೀವು ಅದನ್ನು ಲಿಸ್ಟ್ ಔಟ್ ಮಾಡಿ. ಓಕೆನಾ? ಓಕೆ. ಈಚ್ ಒನ್ ಆಫ್ ಅಸ್ ಹ್ಯಾಸ್ ಅ ಡಿಫರೆಂಟ್ ವರ್ಕ್ ಪ್ಯಾಟರ್ನ್. ಡಿಸ್ಕಸ್ ಯುವರ್ ಡೈಲಿ ಶೆಡ್ಯೂಲ್ ವಿತ್ ಯುವರ್ ಪಾರ್ಟ್ನರ್ ಆ್ಯಂಡ್ ರೈಟ್ ಅಬೌಟ್ ಇಟ್. ನಾವು ಪ್ರತಿದಿನದ ಕಾರ್ಯಚಟುವಟಿಕೆಯಲ್ಲಿ ವಿವಿಧತೆಯನ್ನು ಹೊಂದಿರ್ತೀವಿ. ನಂದೇ ಬೇರೆ ಆಗಿರುತ್ತೆ, ಇನ್ನೊಬ್ಬರದ್ದು ಬೇರೆ ಆಗಿರುತ್ತೆ, ನಿಂದು ಬೇರೆ ಆಗಿರುತ್ತೆ, ನಿನ್ನ ಗೆಳೆಯನ ಬೇರೆ ಆಗಿರುತ್ತೆ. ಆ ರೀತಿಯಾಗಿ ಇಲ್ಲಿ ನಿನ್ನ ಗೆಳೆಯನ ಜೊತೆಗೆ ನೀನು ಡಿಸ್ಕಸ್ ಮಾಡು, ಚರ್ಚೆ ಮಾಡು. ಕೆಳಗೆ ನಿನ್ನ ಒಂದು ದಿನಚರಿಯನ್ನು ಇಲ್ಲಿ ನಮೂದು ಮಾಡು, ಬರೀ ಅಂತ ಹೇಳಿದ್ದಾರೆ. ಒಂದು ಮಾಡಿದ್ದಾರೆ ಅವರು, ಸಮಯವನ್ನು ಕೊಟ್ಟಿದ್ದಾರೆ. ಆ ಸಮಯಕ್ಕೆ ನೀ ಏನು ಮಾಡ್ತೀಯ ಅನ್ನೋದನ್ನು ಕೊಟ್ಟಿದ್ದಾರೆ. ಇನ್ನು ನೀನು ಮುಂದಿನದು ನೀನು ಫಿಲ್ ಮಾಡಬೇಕು. ಒಂದನೇದು 6 AM 6 ಗಂಟೆಗೆ ನೀ ಏನು ಮಾಡ್ತೀಯಾ? ವೇಕಪ್, ಬ್ರಷ್ ಮೈ ಟೀತ್. ಎದ್ದ ಮೇಲೆ ಟೀತನ್ನು ಬ್ರಷ್ ಮಾಡುವುದು ಅಂತ ಇದೆ ಇಲ್ಲಿ. ನಾನು ನನ್ನ ಟೀತನ್ನು ಬ್ರಷ್ ಮಾಡ್ತೀನಿ ಅಂತ. ಇನ್ನು ನೆಕ್ಸ್ಟ್ 8 ಗಂಟೆಗೆ ಏನು ಮಾಡ್ತೀಯಾ? ಎಸ್, 8 ಗಂಟೆಗೆ ಟೇಕ್ ಬ್ರೇಕ್ಫಾಸ್ಟ್. ಅಂದ್ರೆ ನಾನು ಟಿಫಿನ್ ಮಾಡ್ತೀನಿ ಅಥವಾ ನಾಷ್ಟಾವನ್ನು ತಗೊಳ್ತೀನಿ ಅಂದಂಗೆ. ಹೌದಾ? ಟೇಕ್ ಬ್ರೇಕ್ಫಾಸ್ಟ್. ಓಕೆನಾ? ನೆಕ್ಸ್ಟ್ 9:30 AM ಅಂದರೆ ಬೆಳಗ್ಗೆ 9:30ಕ್ಕೆ ಏನು ಮಾಡ್ತೀವಿ? ಆ್ಯಕ್ಚುಲಿ ನಾವೆಲ್ಲರೂ ಕೂಡ 9:30ಕ್ಕೆ ಶಾಲೆಗೆ ಹೋಗ್ತೇವೆ. ಬಟ್ ಈಗ ಶಾಲೆ ಇಲ್ಲಲ್ಲ, ರಜೆ ಇದೆಯಲ್ಲ. ಹಾಗಾದರೆ ನಾವೇನು ಮಾಡೋಣ? ನೀ ಏನು ಮಾಡ್ತೀಯ ಅನ್ನೋದನ್ನು ನೀನು ಬರೀ. ಉದಾಹರಣೆಗೆ ಇಲ್ಲಿ ರೀಡ್ ನ್ಯೂಸ್ ಪೇಪರ್. 9:00ಗೆ ನಾವು ಪೇಪರನ್ನು ಓದ್ಬೋದು. ಅದ್ರ ಜೊತೆಗೆ ನೀ ಏನಾದರೂ ಬೇರೆ ಮಾಡ್ತೀನಿ ಅಂದರೆ ಅದನ್ನು ಬರೀಯ. ಅಥವಾ ನೀನು ಹೊಲಕ್ಕೆ ಹೋಗ್ತೀನಿ ಅಂತಂದರೆ ಗೋ ಟು ದ ಫೀಲ್ಡ್ ಅಂತ ಬರಿಬೋದು. ಅಥವಾ ನಿನ್ನ ತಾಯಿ ಸಹಾಯ ಮಾಡ್ತೀನಿ ಅಂತಂದರೆ ಹೆಲ್ಪ್ ಟು ಮದರ್ ಅಂತ ಬರೀ. ನಿನಗೆ ಏನು ತಿಳಿತದೆ ಅದು ಬರೀ. ಈಗ ಎಕ್ಸಾಂಪಲ್ ಆಗಿ ನಾನು ಇಲ್ಲಿ ಒಂದು ರೀಡ್ ನ್ಯೂಸ್ ಪೇಪರ್ ಅಂತ ಬರಿತೀನಿ. ರೀಡ್ ನ್ಯೂಸ್ ಪೇಪರ್. ಹೌದಾ? ಓಕೆ. ನೆಕ್ಸ್ಟ್ 1 ಗಂಟೆ 1 PM ಮಧ್ಯಾಹ್ನ 1 ಗಂಟೆ PM. ಹೌದಾ? ಇಲ್ಲಿ ಅವಾಗ ಏನು ಮಾಡ್ತೇವೆ ನಾವೆಲ್ಲರೂ? ಅವಾಗ ಟೇಕ್ ಲಂಚ್. ಮಧ್ಯಾಹ್ನದ ಊಟಕ್ಕೆ ಏನಂತೀವಿ ನಾವು? ಎಸ್, ಲಂಚ್ ಅಂತೇವೆ. ಮಧ್ಯಾಹ್ನದ ಊಟ ಮಾಡ್ತೇವೆ. ನೆಕ್ಸ್ಟ್ 5 ಗಂಟೆಗೆ ನೋಡಿ, ನಾವು ಶಾಲೆ ಇದ್ದಾಗ 5 ಗಂಟೆಗೆ ಮನೆಗೆ ಬರ್ತೇವೆ ಎಲ್ಲರೂ ಕೂಡ. ಬಟ್ ನಾವೀಗ ಮನೆಗೇ ಇದ್ದೇವೆ. ಸೊ ನೀ ಏನಾದರೂ ಮತ್ತೊಂದು ಬೇರೆದಲ್ಲಿ ವಾಕ್ಯವನ್ನು ಸೇರಿಸು. 5 ಗಂಟೆಗೆ ನಾವು ಡೂ ಮೈ ಸ್ಟಡೀಸ್, ನನ್ನ ಹೋಮ್ವರ್ಕನ್ನು ಮಾಡ್ತೀನಿ ಅಂತ ಬರೀ. ಹೌದಾ? ಡೂ ಮೈ ಸ್ಟಡೀಸ್.
ನನ್ನ ಅಭ್ಯಾಸಗಳನ್ನು ಮಾಡ್ಕೊಳ್ತೀನಿ ಅಂತ ಬರಿಬೋದು. ಇನ್ನು ರಾತ್ರಿ 8:30ಕ್ಕೆ 8:30 PM ಏನು ಮಾಡ್ತೀವಪ್ಪ ನೀನು ಅವಾಗ ಟೇಕ್ ಡಿನ್ನರ್. ಡಿನ್ನರ್ ಅಂದರೆ ಏನು? ರಾತ್ರಿ ಊಟಕ್ಕೆ ಏನಂತೇವೆ ನಾವು? ಡಿನ್ನರ್ ಅಂತೇವೆ. ಟೇಕ್ ಡಿನ್ನರ್. ಇನ್ನು ಕೊನೆಗೆ 10 ಗಂಟೆ 10 PM ಏನು ಮಾಡ್ತೀವಿ ನಾವೆಲ್ಲರೂ ಅವಾಗ? ಎಲ್ಲರೂ ಮಲಗ್ತೀಯಾ? ಹೌದೇ ಇಲ್ಲೋ? ನಾವೆಲ್ಲರೂ ಮಲಗ್ತೀವಿ. ಸೊ ಗೋ ಟು ಬೆಡ್ ಅಂತ ಬರೀ. ಓಕೆನಾ? ಅರ್ಥ ಆಯ್ತಾ? ಚೆನ್ನಾಗಿ ಅನಿಸ್ತಾ? ಖುಷಿ ಆಯಿತಾ? ವೆರಿ ಗುಡ್. ಇದು ಪ್ರತಿಯೊಬ್ಬರ ಶೆಡ್ಯೂಲ್ ಆಗಿರುತ್ತೆ. ಇಲ್ಲಿ ಬೇರೆ 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 ವಾಕ್ಯಗಳು ಬರ್ಬೋದು. ನೀ ಈ ಸಮಯದಲ್ಲಿ ಏನು ಮಾಡ್ತೀಯ ಅನ್ನೋದನ್ನು ಇಲ್ಲಿ ಬರಿಬೋದು. ಹೌದಾ? ಸೊ ಈಚ್ ಒನ್ ಆಫ್ ಅಸ್ ಹ್ಯಾಸ್ ಅ ಡಿಫ್ರೆಂಟ್ ವರ್ಕ್ ಪ್ಯಾಟರ್ನ್ ಅಂತ ಇಲ್ಲಿ ನಾವು ಹೇಳ್ಬೋದು. ಓಕೆ, ನಾವು ಓಪನ್ ದ ಪೇಜ್ ನಂಬರ್ 11. Read it. W2. Some food items can be eaten raw. RAW. raw ಅಂದರೆ ಹಸಿ. ಅಂದರೆ ಹಸಿ ತರಕಾರಿ, ಹಸಿಯಾಗಿ ತಿಂತೇವೆ ಅಂತ ಅರ್ಥ. ಸಮ್ ಅದರ್ಸ್ ಹ್ಯಾವ್ ಟು ಬಿ ಕುಕ್ಡ್. COOKED. ಕುಕ್ ಅಂದರೆ ಬೇಯಿಸಿ ತಿನ್ನೋದು. ಬೇಯಿಸಿ ತಿಂತೇವಲ್ರಿ, ಹೌದು, ಆ ರೀತಿಯಾಗಿ. cooked before they can be eaten. Put the different food items below in the correct balloon. ಕೆಳಗೆ ಈ ಬಾಕ್ಸಲ್ಲಿ ಕೆಲವೊಂದಷ್ಟು ಫ್ರೂಟ್ಸ್ಗಳನ್ನು ಮತ್ತು ವೆಜಿಟೇಬಲ್ಸ್ಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನಾವೇನು ಮಾಡಬೇಕು? ಹಸಿಯಾಗಿ ತಿನ್ನುವುದು ಮತ್ತು ಬೇಯಿಸಿ ತಿನ್ನುವಂತಹ ಪದಾರ್ಥಗಳನ್ನಾಗಿ ವಿಂಗಡಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಕೆಲವೊಂದು ಬಲೂನ್ ಇವೆ, ಈ ಬಲೂನ್ಗಳಲ್ಲಿ ತುಂಬಬೇಕಂತೆ. ಇಲ್ಲಿ 3ನೇ ಬಲೂನ್ ಏನಿದೆ? 3ನೇ ಬಲೂನ್ ಏಕಿದೆಪ್ಪ ಅಂತಂದರೆ, ಈ ಬಲೂನ್ದಲ್ಲಿ ರಾ ಆ್ಯಸ್ ವೆಲ್ ಆ್ಯಸ್ ಕುಕ್ಡ್, ಹಸಿದು ತಿನ್ಬೋದು, ಅದನ್ನು ಬೇಯಿಸಿ ಕೂಡ ತಿನ್ಬೋದು. ಅಂತಹ ವಸ್ತುಗಳನ್ನು ಈ ಬಲೂನ್ದಲ್ಲಿ ತುಂಬಬೇಕು ಅಂತ ಹೇಳಿದ್ದಾರೆ. ಸೊ ಈಗ ನಾವು ಇದಕ್ಕೇನು ಮಾಡೋಣ? ಇದಕ್ಕೆ 1ನೇ ಬಲೂನ್ ಅನ್ನೋಣ, ಇದಕ್ಕೆ 2ನೇ ಬಲೂನ್ ಅನ್ನೋಣ, ಇದಕ್ಕೆ 3ನೇ ಬಲೂನ್ಸ್ ಅನ್ನೋಣ, ಅಥವಾ 3ನೇ ಕ್ಲೌಡ್ ಅನ್ನೋಣ. ಈಗ ನೋಡಿ, 1ನೇದು ಎಗ್ಸ್ ಅಂತಿದೆ. ಎಗ್ಸ್ಗಳನ್ನು ನಾವು ಯಾವ ರೀತಿ ತಿಂತೀವಿ? ಮೊಟ್ಟೆಯನ್ನು ಹಸಿ ತಿಂತೀರಾ ಅಥವಾ ಬೇಯಿಸಿ ತಿಂತೀರಾ? ಹಸಿ ತಿನ್ನೋದಕ್ಕೆ ಆಗೋದಿಲ್ಲ, ಬೇಯಿಸಿ ತಿಂತೇವೆ. ಹಾಗಾದರೆ ನೀವು ಅದನ್ನ ಎಲ್ಲಿಡಿ? ಕುಕ್ಡ್. ಹ್ಯಾವ್ ಟು ಬಿ ಕುಕ್ಡ್ ಅಂದರೆ 2ನೇ ಒಂದು ಕಾಲಮ್ದಲ್ಲಿ ಇಡ್ರಿ, 2ನೇ ಬಲೂನ್ದಲ್ಲಿ ಸೇರಿಸು. ಓಕೆನಾ? 2ನೇದು ಮಿಲ್ಕ್ ನಾವು ಯಾವ ರೀತಿ ತೊಗೋತೀವಿ ರೀ? ಹಸಿದು ಕುಡಿತೇವ ಅಥವಾ ಕಾಯಿಸಿ ಬೇಯಿಸಿ ಕುಡಿತೀವ? ಕಾಯಿಸ್ತೀವಿ, ಅದನ್ನು ಕೂಡ 2ರಲ್ಲಿ ಇಡು. ನೆಕ್ಸ್ಟ್ ಬೀನ್ಸ್, ಅದೊಂದು ತರಕಾರಿ, ಅದನ್ನು ಕೂಡ ನಾವು ಬೇಯಿಸಿ ತಿಂತೇವೆ. ಸೊ 2ರಲ್ಲಿ. ಓಕೆ, ಕುಕುಂಬರ್ ಅಂದರೆ ಸೌತೆಕಾಯಿ, ಅದನ್ನು ನಾವು ಹಸಿದು ತಿಂತೇವೆ, ಬೇಯಿಸಿ ಕೂಡ ತಿಂತೇವೆ. ಸೊ ಅದನ್ನು ಎಲ್ಲಿಡೋಣ? 3ನೇ ಕಾಲಮ್ದಲ್ಲಿ ಇಡೋಣ, 3ನೇ ಬಲೂನ್ದಲ್ಲಿ ಇಡೋಣ, ಈ ಬಲೂನ್ದಲ್ಲಿ ಇಡೋಣ. ಇನ್ನು ನೆಕ್ಸ್ಟ್ ಟೊಮ್ಯಾಟೊ ಅಂತಂದರೆ ನೋಡಿದ್ರಲ್ಲ, ಟೊಮ್ಯಾಟೊಗಳನ್ನು ನಾವು ಹಸಿದ್ರು ತಿಂತೇವೆ ಮತ್ತು ಬೇಯಿಸಿ ಸಾಂಬಾರಿನಲ್ಲಿ ಕೂಡ ತಿನ್ಬೋದು. ಸೊ ಅದಕ್ಕೂ ಕೂಡ ನಾವು 3ರಲ್ಲಿ ಇಡೋಣ, ಅದನ್ನು ಕೂಡ 3ರಲ್ಲಿ ಇಡೋಣ. ನೆಕ್ಸ್ಟ್ ಮಟನನ್ನು ಬೇಯಿಸಿ ತಿಂತಾರೆ. ಸೊ ಅದನ್ನು ನೀವು 2ರಲ್ಲಿ ಇಡಿ, 2ನೇ ಕಾಲಮ್ದಲ್ಲಿ 2ನೇ ಒಂದು ಬಲೂನ್ದಲ್ಲಿ ತುಂಬ್ರಿ. ಚಿಕನನ್ನು ಯಾವ ರೀತಿ ತಿಂತೀರಿ? ಅದನ್ನು ಬೇಯಿಸ್ತೀರಿ. ಸೊ ಅದಕ್ಕೂ 2 ಅಂತಿಡಿ. ನೆಕ್ಸ್ಟ್ ಮ್ಯಾಂಗೋಸ್ ಅಂತಿದೆ. ಮ್ಯಾಂಗೋಸನ್ನು ನಾವು ಯಾವ ರೀತಿ ತಿಂತೇವೆ? ಅದನ್ನು ಬೇಯಿಸಿ ತಿಂತೀವಾ? ಇಲ್ಲ, ಅದನ್ನು ಹಾಗೇ ತಿಂತೇವೆ. ಸೊ ಕ್ಯಾನ್ ಬಿ ಈಟನ್ ರಾ, ಹಸಿಯಾಗಿ ತಿಂತೇವೆ ಅಂದರೆ ಈ 1ನೇ ಬಾಕ್ಸ್ನಲ್ಲಿ 1ನೇ ಬಲೂನ್ದಲ್ಲಿ ತುಂಬ್ರಿ, 1ರಲ್ಲಿ ತುಂಬೋಣ. ಇನ್ನು ನೆಕ್ಸ್ಟ್ ಪೊಟ್ಯಾಟೋಸ್ ಅಂತಿದೆ. ಅಂದರೆ ಪೊಟ್ಯಾಟೋಸ್ ಅಂದರೆ ಏನು? ಗುಡ್, ಆಲೂಗಡ್ಡೆಯನ್ನು ನಾವು ಯಾವ ರೀತಿ ಬೇಯಿಸಿ ತಿಂತೇವೆ. ಸೊ 2ರಲ್ಲಿ ಇಡಿ. ನೆಕ್ಸ್ಟ್ ದಾಲ್ ಅಂತಿದೆ. ದಾಲ್ ಅಂದರೆ ಬೇಳೆಯನ್ನು ಯಾವ ರೀತಿ ತಿಂತೇವೆ? ಬೇಯಿಸಿ ತಿಂತೇವೆ. ಸೊ ಅದಕ್ಕೂ 2 ಅಂತ ತುಂಬಿ. ಇನ್ನು ಕ್ಯಾರೆಟ್ಸ್ ಅಂದರೆ ಗರ್ಜರಿ, ಯಾವ ರೀತಿ ತಿಂತೀರಿ? ಬೇಯಿಸ್ತಿನೂ ತಿಂತೀರಿ, ಹಾಗೇನೂ ತಿನ್ಬೋದು ಅಲ್ವಾ? ಸೊ 3ರಲ್ಲಿ ಇಡಿ ಹಾಗಾದರೆ ಅದನ್ನು. ನೆಕ್ಸ್ಟ್ ಲೇಡೀಸ್ ಫಿಂಗರ್ ಅಂದರೆ ಏನು? ಬೆಂಡೆಕಾಯಿನ ಯಾವ ರೀತಿ ತಿಂತೀರಿ? ಅದನ್ನು
ಬೇಯಿಸಿ ತಿಂತೇವೆ, ಅದಕ್ಕೆ ಅದನ್ನ ಎರಡನೇ ಕಾಲಮ್ದಲ್ಲಿ ಇಡಿ. ನೆಕ್ಸ್ಟ್ ರೈಸ್ ಹೆಂಗೆ ತಿಂತೀವಿ, ಅದನ್ನು ಬೇಯಿಸ್ತೇವೆ, ಅದು ಎರಡನೇ ಕಾಲಮ್. ಬನಾನಾ ಅದನ್ನು ಹಾಗೆ ತಿಂತೇವೆ, ಒಂದನೇ ಕಾಲಮ್ದಲ್ಲಿ ಇಡಿ. ಫಿಶನ್ನು ಬೇಯಿಸಿ ತಿಂತಾರೆ, ಅದನ್ನು ಕೂಡ ಎರಡನೇ ಕಾಲಮ್ದಲ್ಲಿ ಇಡ್ರಿ. ಇನ್ನು ಸಿರಿಲ್ಸ್ ಅಂದರೆ ಸಿರಿಧಾನ್ಯಗಳು, ಅವುಗಳನ್ನು ನಾವು ಬೇಯಿಸಿ ತಿಂತೇವೆ, ಸೊ ಅವುಗಳನ್ನು ಕೂಡ ನಾವು ಎರಡನೇ ಕಾಲಮ್ದಲ್ಲಿ ಇಡೋಣ. ನೆಕ್ಸ್ಟ್ ಆರೆಂಜ್ ಹಣ್ಣನ್ನು ಯಾವ ರೀತಿ ತಿಂತೀರಿ, ಬೇಯಿಸಿ ತಿಂತೀರಾ, ಇಲ್ಲ ಹಸಿ ತಿಂತೀರಿ, ಅದನ್ನು ಒಂದನೇ ಕಾಲಮ್ದಲ್ಲಿ ಇಡ್ರಿ. ಇನ್ನು ಆನಿಯನ್ಸ್ ಅಂದರೆ ಆಲೂಗಡ್ಡೆ, ಉಳ್ಳಾಗಡ್ಡೆ ಅಥವಾ ನೀವೇನಂತ ಈರುಳ್ಳಿ ಅಂತೀರಿ ನೋಡ್ರಿ, ಈರುಳ್ಳಿಯನ್ನು ಯಾವ ರೀತಿ ತಿಂತೀರಿ, ಹಸಿದೂ ತಿಂತೀವಿ, ಬೇಯಿಸಲು ತಿಂತೀವಿ, ಸೊ 3ರಲ್ಲಿ ಅದನ್ನು ಇಡೋಣ, 3 ಅಂತ ಹಾಕ್ರಿ ಅದ್ರ ಮುಂದೆ. ಇನ್ನು ನೆಕ್ಸ್ಟ್ ವೀಟ್ ಗೋಧಿನ ಯಾವ ರೀತಿ ತಿಂತೀರಿ, ಅದನ್ನು ಹಿಟ್ಟು ಮಾಡಿ ಬೇಯಿಸಿ ತಿಂತೇವೆ, ಸೊ ಎರಡನೇ ಕಾಲಮ್ದಲ್ಲಿ ಇಡ್ರಿ. ನೆಕ್ಸ್ಟ್ ಕ್ಯಾರೆಟ್ ಅಂದರೆ ಗಜ್ಜರಿ, ಇದು ಮತ್ತೊಂದು ಬಂದಿದೆ ಅಲ್ವಾ, 2 ಸಲ ಬಂದಿದೆ ಅಲ್ವಾ, ಓಕೆ ಇರಲಿ, ಇದನ್ನು ಕೂಡ ನಾವು ಹಸಿಯಾಗಿ ತಿಂತೇವೆ, ಬೇಯಿಸಲು ತಿಂತೇವೆ, ಸೊ 3ರಲ್ಲಿ ಇಡಿ. ಓಕೆ, ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ವೆರಿ ಗುಡ್. ಓಕೆ, ಲೆಟ್ಸ್ ಮೂವ್ ಟು ದಿ W3, ಪೇಜ್ ನಂಬರ್ 12. Here is an application form for joining a health club. Fill it up. ಹೆಲ್ತ್ ಕ್ಲಬ್, ಒಂದು ಆರೋಗ್ಯದ ಒಂದು ಕ್ಲಬ್ಬನ್ನು ಮಾಡಿದ್ದಾರೆ. ಆ ಕ್ಲಬ್ಗೆ ನೀನು ಸೇರ್ಕೋಬೇಕಂದ್ರೆ ಈ ಫಾರ್ಮನ್ನು ತುಂಬಬೇಕು. ಈ ಅಪ್ಲಿಕೇಶನ್ ಫಾರ್ಮ್ ಅಂದರೆ ಅರ್ಜಿ. ಈ ಅರ್ಜಿಯನ್ನು ನೀನು ತುಂಬಬೇಕು. ಯಾವ ರೀತಿ ತುಂಬಬೇಕು, ಇದರಲ್ಲಿ ಕೇಳಿದ್ದಾರೆ ಇನ್ಫಾರ್ಮೇಷನ್ಗಳನ್ನು, ನೀನು ಅದನ್ನು ಬರೀಬೇಕು. ನೇಮ್, ನಿನ್ನ ಹೆಸರನ್ನು ಬರೇ. ಓಕೆ, ಯು ಮಸ್ಟ್ ರೈಟ್ ಇನ್ ಇಂಗ್ಲೀಷ್ ಓನ್ಲಿ, ನೀನು ಇಂಗ್ಲೀಷ್ನಲ್ಲಿಯೇ ಬರೀ. ತಪ್ಪಾದರೆ ನೋಡೋಣ, ನಾನು ಕೇಳು ಮತ್ತು ಗೊತ್ತಿಲ್ಲಾಗಿಲ್ಲಂದರೆ. ಓಕೆ, ನೇಮ್. ನೆಕ್ಸ್ಟ್ ಫಾದರ್ ನೇಮ್, ನಿನ್ನ ತಂದೆ ಹೆಸರನ್ನು ಬರೀ. ಇಲ್ಲಿ ಮದರ್ಸ್ ನೇಮ್, ತಾಯಿ ಹೆಸರನ್ನು ಬರೀ. ಡೇಟ್ ಆಫ್ ಬರ್ತ್ ಅಂದರೆ ನಿನ್ನ ಜನ್ಮ ದಿನಾಂಕವನ್ನು ತುಂಬು. ಜನ್ಮ ದಿನಾಂಕವನ್ನು ತುಂಬಬೇಕಿಲ್ಲಿ. ನೆಕ್ಸ್ಟ್ ಏಜ್, ನಿನ್ನ ವಯಸ್ಸನ್ನು ಬರೀ. ನಿನ್ನ ವಯಸ್ಸೆಷ್ಟು ಅನ್ನೋದನ್ನು ಈ ಕಾಲಮ್ದಲ್ಲಿ ತುಂಬು. ಇನ್ನು ಜೆಂಡರ್ ಅಂದರೆ ಲಿಂಗ ಅಂದರೆ ನಿನ್ನ ಯಾವ ಲಿಂಗ ಅಂದರೆ ಗಂಡು ಅಥವಾ ಹೆಣ್ಣು ಅನ್ನೋದನ್ನು ಇಲ್ಲಿ ತುಂಬು. ನೆಕ್ಸ್ಟ್ ಕ್ಲಾಸ್, ನೀನು ಯಾವ ತರಗತಿ ಅನ್ನೋದನ್ನು ಇಲ್ಲಿ ಬರೀ. ನಾವೆಲ್ಲರೂ ಯಾವ ತರಗತಿ, 7ನೇ ತರಗತಿ, 7th ಕ್ಲಾಸ್. ಓಕೆ, ನೇಮ್ ಆಫ್ ದ ಸ್ಕೂಲ್, ನಿನ್ನ ಶಾಲೆಯ ಹೆಸರನ್ನು ಬರೀ. ಓಕೆ, ನೆಕ್ಸ್ಟ್ ಇನ್ನು ಸ್ಕೂಲ್ ಅಡ್ರೆಸ್, ನಿಮ್ಮ ಸ್ಕೂಲ್ ಯಾವ ಊರಲ್ಲಿದೆ ಅನ್ನೋದನ್ನು ಅಡ್ರೆಸ್ ಬರೀ. ಇನ್ನು ರೆಸಿಡೆನ್ಷಿಯಲ್ ಅಡ್ರೆಸ್ ಅಂದರೆ ನೀನು ಇರುವಂತಹ ಅಥವಾ ವಾಸಿಸಿರುವ, ರೆಸಿಡೆನ್ಷಿಯಲ್ ಮೀನ್ಸ್ ವಾಸವಾಗಿರುವ ಅಡ್ರೆಸ್ ಯಾವುದು ಅದನ್ನು ಬರೀ. ನಂತರ ಕೆಳಗೆ ಇಲ್ಲಿ ಪ್ಲೇಸ್, ನೀನು ಯಾವ ಜಾಗದಲ್ಲಿದೆಯಾ, ಯಾವ ಊರಲ್ಲಿದೆಯಾ ಅದನ್ನು ಬರೀಯಾ. ಇನ್ನು ಇದರಲ್ಲಿ ಡೇಟನ್ನು ತುಂಬು. ಆಮೇಲೆ ಇಲ್ಲಿ ನಿಂದ ಒಂದು ಚಿಕ್ಕದಾದಂತಹ ಒಂದು ಸೈನ್ ಮಾಡು. ಓಕೆ, ಇದು ಒಂದು ಅರ್ಜಿ ತುಂಬುವಂತಹ ರೀತಿ. ಓಕೆ, ಅಂಡರ್ಸ್ಟುಡ್? ಓಕೆ, next move to the next. Language in use. Singular is one and plural is more than one. Singular is one, plural is more than one. ನೀವು ಕೇಳ್ಪಟ್ಟಿದ್ದೀರಾ ಸಿಂಗ್ಯುಲರ್ ಪ್ಲೂರಲ್? ವೆರಿ ಗುಡ್, ನಿಮಗೆಲ್ಲರಿಗೂ ಗೊತ್ತು. ಶಬಾಷ್. ಸಿಂಗ್ಯುಲರ್ ಅಂದರೆ ಒಂದಿರುವಂಥದ್ದು, ಪ್ಲೂರಲ್ ಅಂದರೆ ಬಹಳ ಇರುವಂಥದ್ದು. ಕನ್ನಡದಲ್ಲಿ ಏಕವಚನ ಮತ್ತು ಬಹುವಚನ. ಸೋ ಸಿಂಪಲ್, ನಿಮಗೆಲ್ಲ ಗೊತ್ತಿದ್ದು. ವೆರಿ ಗುಡ್, ನೀವಾಗಲೇ ಕಲ್ಕೊಂಬಿಟ್ಟಿದ್ದೀರಿ. ಇದರಲ್ಲಿ ಸಚ್ ನೌನ್ಸ್ ಆರ್ ಕಾಲ್ಡ್ ಕೌಂಟೇಬಲ್ ನೌನ್ಸ್. ಅವು 2 ಎನಿಸುವಂತಹ ನಾಮಪದಗಳಾಗಿರ್ತವೆ, ಎನಿಸುವಂಥವು. ಕೌಂಟೇಬಲ್ ಮೀನ್ಸ್ ಎನಿಸಲು ಬರುವಂತಹವು. ಬಟ್ ದ ಅದರ್ ಕೈಂಡ್ ಆಫ್ ನೌನ್ ವಿಚ್ ಹ್ಯಾಸ್ ನೋ ಪ್ಲೂರಲ್ ಫಾರ್ಮ್ ಈಸ್ ಕಾಲ್ಡ್ ಆ್ಯನ್ ಅನ್ಕೌಂಟೇಬಲ್. ನೋಡ್ರಿ, ಎನಿಸಲಾರದಂಥವು ಕೆಲವೊಂದಷ್ಟು ಪದಗಳು ಇವೆ, ವಸ್ತುಗಳು ಇವೆ.
ಅವುಗಳಿಗೆ ಅನ್ಕೌಂಟೇಬಲ್ ಅಂತೇವೆ. ಅವುಗಳನ್ನು ಪ್ಲೂರಲ್ ಮಾಡೋದಕ್ಕೆ ಬರುವುದಿಲ್ಲ. ಉದಾಹರಣೆಗೆ ಕೆಳಗೆ ಕೊಟ್ಟಿದ್ದಾರೆ, ನೋಡ್ಕೊಂತ ಹೋಗೋಣ. ನೌನ್ಸ್ ಕ್ಯಾನ್ ಟಿಪಿಕಲಿ ಬಿ ಡಿವೈಡೆಡ್ ಇಂಟು 2 ಕ್ಯಾಟಗರೀಸ್. ನಾಮಪದದಲ್ಲಿ 2 ನಾವು ಕ್ಯಾಟಗರಿಗಳನ್ನು ಮಾಡಿದ್ದಾರೆ. ಅವುಗಳಂದರೆ ಕೌಂಟೇಬಲ್ ನೌನ್ಸ್ ಆ್ಯಂಡ್ ಅನ್ಕೌಂಟೇಬಲ್ ನೌನ್ಸ್. ಎನಿಸಬಹುದಾದಂತಹ ನಾಮಪದಗಳು ಅಥವಾ ವಸ್ತುಗಳು, ಎನಿಸಲಾರದಂತಹ ನಾಮಪದಗಳು ಅಥವಾ ವಸ್ತುಗಳು ಅಂತ ಅರ್ಥ. ಓಕೆ, ಇಲ್ಲಿ ನೌನ್ಸ್ ದಟ್ ಆರ್ ಕೌಂಟೇಬಲ್, ಎಕ್ಸಾಂಪಲ್ 1 house, 2 house or 1 deer, 2 deer ಆರ್ ಕಾಲ್ಡ್ ಕೌಂಟೇಬಲ್ ನೌನ್ಸ್. ನೋಡ್ರಿ, ಎನಿಸಲಿ ಬರುವಂಥವು ಎಲ್ಲ ಕೂಡ ಕೌಂಟೇಬಲ್. ಈಗ ನಾವು ಮನೆ, ಅಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ, 1 ಮನೆ, 2 ಮನೆ, 3 ಮನೆ ಎನಿಸ್ಬೋದು. ನಂತರ ಯಾವುದು, ಮತ್ತು ಪೆನ್ಗಳು, 1 ಪೆನ್ನು, 2 ಪೆನ್ನು, 3 ಪೆನ್ನು, ಇವೆಲ್ಲ ಏನಿವು ಎನಿಸಲು ಬರುವಂತಹವುಗಳು, ಇವಾಗೆಲ್ಲ ಕೌಂಟೇಬಲ್ ಅಂತೇವೆ. ಇನ್ನು ಅನ್ಕೌಂಟೇಬಲ್ ಅದನ್ನು ಮುಂದೆ ನೋಡೋಣ. ಈಗ ಕೌಂಟೇಬಲ್ದು ಇಲ್ಲಿ ಕೆಲವೊಂದಿಷ್ಟು ಕೊಟ್ಟಿದ್ದಾರೆ. ಆ ಕೌಂಟೇಬಲ್ಗಳನ್ನು ನಾವು ಪ್ಲೂರಲ್ ಮಾಡಬಹುದು, ಅನ್ಕೌಂಟೇಬಲ್ಗಳನ್ನು ಪ್ಲೂರಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವ ವಸ್ತುಗಳನ್ನು ನಾವು ಎನಿಸ್ಬೋದು ಅವುಗಳನ್ನು ಬಹುವಚನ ಮಾಡ್ಬೋದು, ಆದರೆ ಯಾವ ವಸ್ತುಗಳನ್ನು ಎನಿಸಲು ಸಾಧ್ಯವಿಲ್ಲವೋ ಅವುಗಳನ್ನು ನಾವು ಬಹುವಚನ ಮಾಡಲು ಸಾಧ್ಯವಿಲ್ಲ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ರಿ, ಓಕೆನಾ. ಎನಿಸಬಹುದಾದಂಥ ವಸ್ತುಗಳನ್ನು ಯಾವ ರೀತಿಯಾಗಿ ನಾವು ಬಹುವಚನ ಮಾಡ್ಬೋದು ನೋಡ್ರಿ, ಇಲ್ಲಿದೆ. ದ ಪ್ಲೂರಲ್ ಫಾರ್ಮ್ ಆಫ್ ದೀಸ್ ನೌನ್ಸ್ ಆರ್ ಯೂಸುವಲಿ ಮೇಡ್ ಬೈ ಆ್ಯಡಿಂಗ್ ಆ್ಯನ್ ಎಸ್, adding an yes, es, ies and ves to the singular form. ಏಕವಚನ ಇರುವಂತಹ ನೌನ್ಗಳಿಗೆ ಎಸ್, ಇಎಸ್, ಐಎಸ್, ವಿಇಎಸ್ ಇವುಗಳನ್ನು ಹಚ್ಚುವುದರ ಮೂಲಕ ನಾವು ಬಹುವಚನ ಮಾಡಬಹುದು. ಹೌದಾ? ಕೆಲವೊಂದಷ್ಟು ಉದಾಹರಣೆಗಳನ್ನು ನೋಡೋಣವಾ? ಓಕೆ, ಕಮಾನ್. ನೋಡಿ, ಇಲ್ಲಿ ಸಿಂಗುಲರ್ ಮತ್ತು ಪ್ಲೂರಲ್, ಇಲ್ಲಿ ಇದೊಂದು ಬಾಕ್ಸ್ ಗಮನ ಕೊಟ್ರಿ, ಆಮೇಲೆ ಇದೊಂದು ಬಾಕ್ಸ್ ಗಮನ ಕೊಡಿ. ಸಿಂಗುಲರ್ ಪ್ಲೂರಲ್, ಇಲ್ಲಿ ಹಾರ್ಸ್ ಇದೆ, ಹಾರ್ಸಸ್. ನೋಡ್ರಿ, ಎಸ್ ಹಚ್ಚೋದ್ರ ಮೂಲಕ ಇಲ್ಲಿ ಏನಾಗಿದೆ, ಬಹುವಚನವಾಗಿದೆ. ಸಿಂಗುಲರ್ ಪ್ಲೂರಲ್, ಏಕವಚನ ಬಹುವಚನ. ನೆಕ್ಸ್ಟ್ ಟ್ರೈನ್, ಟ್ರೈನ್ಸ್ ಎಸ್ ಹಚ್ಚಿದ್ದಾರೆ. ಬಾಯ್, ಬಾಯ್ಸ್ ಎಸ್ ಹಚ್ಚಿದ್ದಾರೆ. ಎಗ್, ಎಗ್ಸ್ ಇಲ್ಲಿ ಎಸ್ ಹಚ್ಚಿದ್ದಾರೆ. ಹೌದಾ? ನೆಕ್ಸ್ಟ್ ಇಲ್ಲಿ ಈ ಬಾಕ್ಸ್ನಲ್ಲಿ ನೋಡಿ ಸಿಂಗುಲರ್ ಪ್ಲೂರಲ್ಸ್ ಇವೆ. ಇಲ್ಲಿ ಕೆಲವೊಂದಿಷ್ಟು ನೋಡಿ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಏನು ಹೆಚ್ಚಿದ್ದಾರೆ ನೋಡಿ, ವೂಲ್ಫ್ ಇದ್ದಿದ್ದು ವೂಲ್ಫ್ಸ್ ಆಗಿದೆ. ಎಫ್ ಹೋಗಿ ವಿ ಇ ಎಸ್ ಹಚ್ಚಿದ್ದಾರೆ. ನೋಡಿ, ಎಲ್ಲರೂ ಕೂಡ ವೂಲ್ಫ್ ಇದ್ರು ವೂಲ್ಫ್ಸ್. ನೋಡಿ, ಈಗ ಕೆಲವೊಂದಿಷ್ಟು ಜನ ವೂಲ್ಫ್ಗೆ ಪ್ಲೂರಲ್ ಬರೀರಿ ಅಂತಂದ್ರೆ ವೂಲ್ಫ್ಸ್ ಹಚ್ಚಿಬಿಡ್ತಾರೆ, ಬಟ್ ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ನಾವು ಏನು ಹಚ್ಚಬೇಕು, ಎಫ್ ಅನ್ನು ರಿಮೂವ್ ಮಾಡಿ ವಿ ಇ ಎಸ್ ಹಚ್ಚಬೇಕು. ಕ್ಲಾಸ್, ಕ್ಲಾಸಸ್. ನೋಡ್ರಿ, ಇಲ್ಲಿ ಇ ಎಸ್ ಹಚ್ಚಬೇಕಾಗುತ್ತೆ. ನೆಕ್ಸ್ಟ್ ಕ್ರೈ, ಕ್ರೈಸ್, ಇಲ್ಲಿ ವಾಯ್ ರಿಮೂವ್ ಮಾಡಿ ಆ ಇ ಎಸ್ ಹಚ್ಚಬೇಕಾಗುತ್ತೆ. ನೆಕ್ಸ್ಟ್ ನೈಫ್, ಕೆ ಎನ್ ಐ ಎಫ್ ಇ, ನೈಫಲ್ಲಿ ಎಫ್ ಇ ರಿಮೂವ್ ಮಾಡಬೇಕು, ಅಂದರೆ ತೆಗಿಬೇಕು. ಎಫ್ ಇ ತೆಗೆದುಬಿಟ್ಟು ಅದಕ್ಕೆ ವಿ ಇ ಎಸ್ ಹಚ್ಚಬೇಕು, ಆವಾಗ ಅದು ಪ್ಲೂರಲ್ ಫಾರ್ಮ್ ಆಗುತ್ತೆ. ನೋಡ್ರಿ, ಎಲ್ಲವೂ ಕೂಡ ಒಂದೇ ಥರ ಇರುವುದಿಲ್ಲ, ಕೆಲವೊಂದಿಷ್ಟು ಇರ್ರೆಗ್ಯುಲರ್ ಕೂಡ ಇರ್ತವೆ. ಅವುಗಳನ್ನು ನಾವು ಕಲ್ಕೋಬೇಕು. ಇದು ಭಾಷಾ ನಿಯಮಗಳು. ಯಾಕ್ರಿ ಸರ ಹಿಂಗಿದು ಅಂತಂದರೆ, ಅದು ದ ರೂಲ್ಸ್ ಆಫ್ ಲ್ಯಾಂಗ್ವೇಜ್, ಭಾಷಾ ನಿಯಮ ಇರುತ್ತದೆ. ಆ ರೀತಿಯಾಗಿ ಅದನ್ನು ನಾವು ಬದಲಾವಣೆ ಮಾಡಬೇಕು. ನೋಡ್ರಿ, ಈಗ ಅಕ್ಕ, ಅಕ್ಕಗಳು ಆಗೋದಿಲ್ಲ, ಅಕ್ಕಂದಿರು ಆಗುತ್ತೆ. ಹೌದಾ? ಅನ್ನ, ಅನ್ನಗಳು ಆಗೋದಿಲ್ಲ, ಅನ್ನಂದಿರು ಆಗುತ್ತೆ. ಆದರೆ ಪೆನ್ನು, ಪೆನ್ನುಗಳು ಆಗುತ್ತೆ, ಪೆನ್ನಂದಿರು ಆಗೋದಿಲ್ಲ. ಹೌದಾ? ಆ ರೀತಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಬೈ ಪ್ರಾಕ್ಟೀಸ್ ವಿ ವಿಲ್ ಲರ್ನ್ ಟು ಮೇಕ್ ಸಿಂಗುಲರ್ ಟು ಪ್ಲೂರಲ್. ಅಷ್ಟೇ, ಪ್ರಾಕ್ಟೀಸ್ ಮಾಡಬೇಕು. ಇನ್ನು ಕೆಳಗೆ, ಹವೆವರ್ ಸಮ್ ಕೌಂಟೇಬಲ್ ನೌನ್ಸ್ ಹ್ಯಾವ್ ಇರ್ರೆಗ್ಯುಲರ್ ಪ್ಲೂರಲ್ ಫಾರ್ಮ್. ಇರ್ರೆಗ್ಯುಲರ್ ಪ್ಲೂರಲ್ ಫಾರ್ಮ್ ಅಂತಂದರೆ ಕೆಲವೊಂದಷ್ಟು ನಿಯಮಗಳನ್ನು ಬಿಟ್ಟು ಕೆಲವೊಂದಷ್ಟು ಪ್ಲೂರಲ್ ಫಾರ್ಮ್ಗಳಾಗ್ತವೆ. ನೋಡ್ರಿ ಇಲ್ಲಿ ಯಾವ ರೀತಿ ಇದೆ. ಪರ್ಸನ್ ಇದ್ದಿದ್ದು ಪರ್ಸನ್ಸ್ ಆಗೋದಿಲ್ಲ, ಏನಾಗುತ್ತೆ, ಪೀಪಲ್ ಆಗುತ್ತೆ. ಪರ್ಸನ್ ಅಂದರೆ ವ್ಯಕ್ತಿ.
ಹೌದಾ? ಅದ ಪೀಪಲ್ ಅಂತಂದರೆ ಜನರು. ನೋಡ್ರಿ, ವ್ಯಕ್ತಿ ಒಬ್ಬಾತ ಇರ್ತಾನೆ, ಜನರು ಬಹಳ ಜನ ಇರ್ತಾರೆ. ಸೊ ಪರ್ಸನ್ ಅನ್ನೋದು ಏಕವಚನ, ಸಿಂಗುಲರ್. ಪೀಪಲ್ ಅನ್ನೋದು ಬಹುವಚನ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಯಾವ ರೀತಿ ಇದೆ. ಶೀಪ್, SHEEP, ಶೀಪ್. SHEEP ಶೀಪ್. ನೋಡ್ರಿ ಏನಂತಾರೆ ಶೀಪ್ಗೆ ನೀವು? ಕುರಿ. ಕುರಿಗಳು ಕನ್ನಡದಲ್ಲಿ ಆಗುತ್ತೆ, ಬಟ್ ಇನ್ ಇಂಗ್ಲೀಷ್ ದೇರ್ ಈಸ್ ನೋ ಶೀಪ್ಸ್ ಅನ್ನಂಗಿಲ್ಲ. ಏನು ಬೇಕು? ಶೀಪೇ ಇರುತ್ತದೆ. ನೆಕ್ಸ್ಟ್ ಮೆನ್. ನೋಡ್ರಿ, ಮ್ಯಾನ್ ಅಂದರೆ ಮನುಷ್ಯ. ಹೌದಾ? ಮನುಷ್ಯ ಮ್ಯಾನ್ ಅಂದರೆ, ಈಗ ಕೆಲವೊಂದಷ್ಟು ಜನ ಮ್ಯಾನ್ ಇದ್ದದ್ದು ಮ್ಯಾನ್ಸ್ ಬರೆದ್ಬಿಡ್ತಾರೆ, MANಗೆ S ಹಚ್ಚಿಬಿಡ್ತಾರೆ. ಬಟ್ ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್, ತಪ್ಪದು. ಇದು ಮ್ಯಾನ್ ಇದ್ದು ಮೆನ್ ಆಗುತ್ತೆ. ನೋಡಿ, MEN, ಮೆನ್ ಆಗುತ್ತೆ. ಇದನ್ನು ಭಾಳ ಜನ ಹುಡುಗರು ತಪ್ಪು ಮಾಡ್ತಾರೆ. ಇದು MEN ಅಂತ ಆದರೆ ಅದು ಸರಿಯಾಗುತ್ತೆ. ನೆಕ್ಸ್ಟ್ ಫಿಶ್ ಇದೆ ನೋಡಿ, FISH, ಫಿಶ್. FISH, ಫಿಶ್ಶೇ ಇರುತ್ತೆ. ಈ ಒಂದು ಫಿಶ್ ಇದ್ರೂ ನಾವು ಫಿಶ್ ಅಂತೇವು, ಸಾಕಷ್ಟು ಫಿಶ್ಗಳಿದ್ರು ಕೂಡ ಅದಕ್ಕೆ ಫಿಶ್ ಅಂತೇವು. ಹೌದಾ? ಓಕೆ, ದೆರ್ ಇಸ್ ನೋ ಚೇಂಜ್. ನೆಕ್ಸ್ಟ್ ಟೂತ್ ಅಂತಿದೆ. ಟೂತ್ ಅಂದರೆ ಏನು? ಗುಡ್, ಹಲ್ಲು. ಟೂತ್ ಅಂದರೆ ಹಲ್ಲು. ಹಾಗಾದರೆ ಹಲ್ಲುಗಳು ಅನ್ನೋದಕ್ಕೆ ನಾವೇನಂತೇವು? ಟೀತ್. ಏನಂತೇವು? ಟೀತ್, TEETH, ಟೀತ್, ಹಲ್ಲುಗಳು ಅಂತ ಆಗುತ್ತೆ. ಹೌದಾ? ವೆರಿ ಗುಡ್. ಅರ್ಥ ಆಗ್ತಾ ಇದೆ ಅಂದ್ಕೊತೀನಿ. ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಓಕೆ, ನೆಕ್ಸ್ಟ್ ಮೂವ್ ಆಗೋಣವಾ? ನೆಕ್ಸ್ಟ್ ಸೆಕೆಂಡ್ ಒಂದು ಅನ್ಕೌಂಟೇಬಲ್ ನೋಡೋಣ. ಈಗ ನಾವು ಕೌಂಟೇಬಲ್ ಬಗ್ಗೆ ನೋಡಿದ್ವಿ. ಈಗ ಅನ್ಕೌಂಟೇಬಲ್ ನೌನ್ಸ್ ಅಂದರೆ ಯಾವ ರೀತಿ ಇರ್ತವೆ, ಎಣಿಸಲಾರದಂಥವು ಯಾವುವು ನೋಡಿ. ನೌನ್ಸ್ ಆರ್ ಥಿಂಗ್ಸ್ ವಿಚ್ ಕ್ಯಾನ್ ನಾಟ್ ಬಿ ಕೌಂಟೆಡ್ ಬೈ ದೆಮ್ಸೆಲ್ವ್ಸ್ ಬಿಕಾಸ್ ದೇ ಆರ್ ಆಲ್ವೇಸ್ ಟ್ರೀಟೆಡ್ ಆ್ಯಸ್ ಎ ಗ್ರೂಪ್, ವ್ಯಾಲ್ಯೂಮ್, ಮಾಸ್ ಆರ್ ಕ್ವಾಂಟಿಟಿ. ಇಲ್ಲಿ ಆ ಕೆಲವೊಂದಷ್ಟು ವಸ್ತುಗಳನ್ನು ಒಂದೊಂದಾಗಿ ಎಣಿಸಲು ಸಾಧ್ಯವಿಲ್ಲ, ಅವು ಗ್ರೂಪ್ನಲ್ಲಿ ಇರ್ತವೆ. ಅವುಗಳನ್ನು ನಾವು ಅನ್ಕೌಂಟೇಬಲ್ ನೌನ್ಗಳಲ್ಲಿ ಸೇರ್ಪಡೆ ಮಾಡ್ತೇವೆ. ಸೊ ಸಮ್ ಕಾಮನ್ ಮಾಸ್ ನೌನ್ಸ್ ಆರ್, ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಲಿಕ್ವಿಡ್ಸ್ ಅಂದರೆ ದ್ರವಗಳನ್ನು ಹೆಂಗೆ ಎನ್ಸೋಕ್ಕಾಗುತ್ತೆ? ನೀರು, ಒಂದು ನೀರು, ಎರಡು ನೀರು ಅಂತ ಎನಿಸ್ತೇವೇನ್ರಿ? ಇಲ್ಲ, ಅದು ನೀರು ಇಟ್ ಮೀನ್ಸ್ ಒಂದು ಗುಂಪದು. ಅದರಲ್ಲಿ ನಾವು ಒಂದು ಗ್ಲಾಸ್ ಇದ್ದರೆ ಒಂದು ಗ್ಲಾಸ್ ನೀರು, ಎರಡು ಗ್ಲಾಸ್ ನೀರು ಎಣಿಸ್ಬೋದು. ಬಟ್ ಕೇವಲ ನೀರನ್ನು ಒಂದು ನೀರು, ಎರಡು ನೀರು ಅಂತ ಎಣಿಸೋಕ್ಕಾಗೋದಿಲ್ಲ. ಅಂದರೆ ಅವು ಎಷ್ಟು ನೀರಿದ್ರೂ ವಾಟರ್, ಸಿಂಗುಲರ್ ವಾಟರ್, ಪ್ಲೂರಲ್ಲು ವಾಟರ್ನೇ. ಆದರೆ ಗ್ಲಾಸ್ನಲ್ಲಿ ತುಂಬಿದಂಥ ನೀರನ್ನು ಮಾತ್ರ ನಾವು ಒಂದು ಗ್ಲಾಸ್ ನೀರು, ಎರಡು ಗ್ಲಾಸ್ ನೀರು, ಮೂರು ಗ್ಲಾಸ್ ನೀರು ಅಂತ ಎಣಿಸ್ಬೋದು. ಆಯಿಲ್ ಕೂಡ ಅದೇ ರೀತಿ, ಅಂದರೆ ಗ್ಯಾಸೋಲಿನ್ ಕೂಡ ಅದೇ ರೀತಿ. ಇನ್ನು ಮಟೀರಿಯಲ್ಸ್, ವಸ್ತುಗಳೊಳಗೆ ನೋಡ್ರಿ, ಕೋಲ್ ಅಂತಿದೆ, ಕಲ್ಲಿದ್ದಲು. ಈ ಕಲ್ಲಿದ್ದಲು ಕೂಡ ಅದೇ ರೀತಿ, ಒಂದು ಕಲ್ಲಿದ್ದಲು, ಎರಡು ಕಲ್ಲಿದ್ದಲು ಅಂತ ಅನ್ಸೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಸ್ಟೀಲ್, ಒಂದು ಸ್ಟೀಲು, ಎರಡು ಸ್ಟೀಲ್ ಅನ್ನೋದಿಲ್ಲ. ವುಡ್, ಕಟ್ಟಿಗೆ ಅಂದ್ರೆ ಒಂದು ಕಟ್ಟಿಗೆ, ಎರಡು ಕಟ್ಟಿಗೆ ಅಂತ ಆಗೋದಿಲ್ಲ. ನೆಕ್ಸ್ಟ್ ಫುಡ್ ಒಳಗೆ, ಆಹಾರದೊಳಗೆ ನೋಡಿ, ಬ್ರೆಡ್ ಅಂತಿದೆ. ನೀವು ಬ್ರೆಡ್ ಪೌಂಡ್ ತರ್ತೇವಲ್ರಿ ನಾವು, ಇದರಲ್ಲಿ ಬೇಕ್ರಿಲಿ ತರ್ತೇವಲ್ಲ, ಆ ಬ್ರೆಡ್ನಲ್ಲಿ ಒಂದು ಬ್ರೆಡ್, ಎರಡು ಬ್ರೆಡ್ ಅಂತ ಎನ್ಸೋಕ್ಕೆ ಸಾಧ್ಯ ಇರೋದಿಲ್ಲ. ಅದರಲ್ಲಿ ಸ್ಲೈಸ್ ಇರ್ತಾವಲ್ಲ, ಅದನ್ನು ಮಾತ್ರ ಇಲ್ಲಿ ಇದು ಮಾಡ್ಬೋದು. ಇನ್ನು ಫ್ರೂಟ್, ಒಂದು ಫ್ರೂಟ್, ಎರಡು ಫ್ರೂಟು, ಅವುಗಳನ್ನು ಕೂಡ ನಾವು ಫ್ರೂಟ್ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ಫ್ರೂಟ್ ಇದ್ದರೆ ಹಲವಾರು ಫ್ರೂಟ್ ಇದ್ದರೂ ಕೂಡ ಅದು ಅದೇ ಫ್ರೂಟ್ ಅಂತ ಹೇಳಬೇಕು. ಅಲ್ಲಿ ಗುಂಪಿನಲ್ಲಿ ಮಾತ್ರ ಒನ್ ಫ್ರೂಟ್ಸ್, ಟೂ ಫ್ರೂಟ್ಸ್ ಅಂತ ಅನ್ಬೋದು ವಿನಃ ಇಲ್ಲಿ ಸಿಂಗುಲರ್ ಪ್ಲೂರಲ್ ಆಗಿ ಒಂದೊಂದಾಗಿ ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಟರ್, ಬೆಣ್ಣೆ, ಅದನ್ನು ಕೂಡ ಸಿಂಗುಲರ್ ಪ್ಲೂರಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಕೂಡ ಅನ್ಕೌಂಟೇಬಲ್, ಅದು ಎಣಿಸಲಾರದ್ದು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಐಡಿಯಾಸ್ ಅಂದರೆ ನಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥ ಐಡಿಯಾಸ್ಗಳು, ವಿಚಾರಗಳು. ನೋಡ್ರಿ, ಲವ್, ಒಂದು ಪ್ರೀತಿ, ಒಂದು ಪ್ರೀತಿ, ಎರಡು ಪ್ರೀತಿ ಅಂತ ಅನ್ನೋಕ್ಕಾಗತ್ತಾ? ಇಲ್ಲ. ಇನ್ನು ನಾಲೆಜ್ ಅಂದರೆ ಜ್ಞಾನ, ಒಂದು ಜ್ಞಾನ, ಎರಡು ಜ್ಞಾನ ಅಂತ ಎನಿಸೋದಕ್ಕೆ ಸಾಧ್ಯ ಇಲ್ಲ. ನಾಲೆಜ್ ಅಂದರೆ ಅದೊಂದು ಗುಂಪಿನಲ್ಲಿ ಇರ್ತಕ್ಕಂಥದ್ದು, ಒಂದು ಫಿಗರ್ ಆಗಿರುತ್ತೆ, ಅದಕ್ಕೆ ಎನಿಸೋದಕ್ಕೆ ಸಾಧ್ಯನೇ ಇಲ್ಲ, ಅನ್ಕೌಂಟೇಬಲ್ ಅದು. ಇನ್ನು ಅಡ್ವೈಸ್, ಸಲಹೆ, ಒಂದು ಸಲಹೆ, ಎರಡು ಸಲಹೆ ಅಂತ ಹೇಳೋಕ್ಕಿಲ್ಲ, ಅದು ಕೂಡ ಅನ್ಕೌಂಟೇಬಲ್ ಆಗಿರುತ್ತೆ. ಹೌದಾ? ಅರ್ಥ ಆಯ್ತಾ ಅಂತ ಅಂದ್ಕೊತೀನಿ. ವೆರಿ ಗುಡ್. ಓಕೆ, ಇಲ್ಲಿ ಇನ್ನೊಂದು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳಿವೆ, ಉದಾಹರಣೆಗಳಿವೆ ನೋಡಿ. ಈ ಬಾಕ್ಸಲ್ಲಿ ಎಸ್ ಹಚ್ಚೋದ್ರ ಮೂಲಕ ಯಾವ ರೀತಿ ಪ್ಲೂರಲ್ಗಳಾಗ್ತವೆ,
ಇಲ್ಲಿ ಇ ಎಸ್ ಹಚ್ಚೋದ್ರ ಮೂಲಕ ಯಾವ ರೀತಿ ಪ್ಲೂರಲ್ ಆಗ್ತವೆ ತೋರಿಸಿದ್ದಾರೆ. ಆನಂತರ ಇಲ್ಲಿ ವಿ ಇ ಎಸ್ ಹಚ್ಚೋದ್ರ ಮೂಲಕ ಯಾವ ರೀತಿ ಪ್ಲೂರಲ್ ಆಗ್ತವೆ ಅಂತ ತೋರಿಸಿದ್ದಾರೆ. ಇಲ್ಲಿ ಆ ಇ ಎಸ್ ಹಚ್ಚೋದ್ರ ಮೂಲಕ ಏಕವಚನ ಇದ್ದುದನ್ನು ಬಹುವಚನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನ ನಿಧಾನವಾಗಿ ನೀವು ಓದ್ಕೊಳ್ಳಿ. ಸ್ನೇಕ್ ಸ್ನೇಕ್ಸ್, ಡಾಗ್ ಡಾಗ್ಸ್, ಫ್ರೂಟ್ ಫ್ರೂಟ್ಸ್, ವೆಜಿಟೇಬಲ್ ವೆಜಿಟೇಬಲ್ಸ್, ಫ್ರೆಂಡ್ ಫ್ರೆಂಡ್ಸ್, ಪಿಜ್ಜಾ ಪಿಜ್ಜಾಸ್, ಬರ್ಗರ್ ಬರ್ಗರ್ಸ್. ಹೌದು, ಇಲ್ಲಿ ಕೇವಲ ಎಸ್ ಹಚ್ಚಿದರೆ ಸಾಕು ಈ ಒಂದು ಪದಗಳಿಗೆ ಅಲ್ಲಿ ಬಹುವಚನ ಆಗಿಬಿಡ್ತವೆ. ಇಲ್ಲಿ ಇ ಎಸ್ ಹಚ್ಚಬೇಕು ನೋಡಿ. ಮ್ಯಾಂಗೋ ಇದ್ದಿದ್ದು ಅದನ್ನು ಪ್ಲೂರಲ್ ಮಾಡಬೇಕಾಗಿತ್ತಂದರೆ ಯು ಮಸ್ಟ್ ಆ್ಯಡ್ ಇ ಎಸ್, MANGO ನಂತರ ಇ ಎಸ್ ಹಚ್ಚಿದಾಗ ಮಾತ್ರ ಅಲ್ಲಿ ಏನಾಗುತ್ತೆ, ಅದು ಪ್ಲೂರಲ್ ಆಗುತ್ತೆ. ವಿಚ್ ಬಾಕ್ಸ್ ಬಾಕ್ಸಸ್, ಹೀರೋ ಹೀರೋಸ್, ಪೊಟ್ಯಾಟೊ ಪೊಟ್ಯಾಟೋಸ್, ಬಸ್ ಬಸ್ಸಸ್, ಗ್ಯಾಸ್ ಗ್ಯಾಸಸ್. ಈ ರೀತಿಯಾಗಿ ಪ್ಲೂರಲ್ ಫಾರ್ಮ್ಗಳನ್ನು ನಾವು ಇ ಎಸ್ ಹಚ್ಚೋದ್ರ ಮೂಲಕ ಮಾಡಬಹುದು ಅನ್ನೋ ಉದಾಹರಣೆ ಇದು. ಇನ್ನು ವಿ ಇ ಎಸ್ ಹಚ್ಚೋದ್ರಿಂದ ನೋಡ್ರಿ, ವುಲ್ಫ್ ಆಗಲೇ ನೋಡಿದ್ವಲ್ಲ, ವುಲ್ಫ್ ಎಫ್ ಅನ್ನು ರಿಮೂವ್ ಮಾಡಿ ತೆಗಿಬೇಕು, ಎಫ್ ಅನ್ನು ತೆಗಿಬೇಕು, ನಂತರ ವಿ ಇ ಎಸ್ ಹಚ್ಚಬೇಕು, ವೂಲ್ವ್ಸ್ ನೋಡ್ರಿ. ಹೌದಾ, ನೆಕ್ಸ್ಟ್ ಲೀವ್ಸ್ ಎಲೆಗಳು ಅಂತ ಕನ್ನಡದಲ್ಲಿ ಸರಳವಾಗಿ ಆಗುತ್ತೆ. ಬಟ್ ಇಂಗ್ಲೀಷ್ನಲ್ಲಿ ಲೀಫ್ನಲ್ಲಿ ಎಫ್ ಅನ್ನು ರಿಮೂವ್ ಮಾಡಬೇಕು, ಎಫ್ ಅನ್ನು ರಿಮೂವ್ ಮಾಡಿ ವಿ ಇ ಎಸ್ ಹಚ್ಚಬೇಕು. ನೆಕ್ಸ್ಟ್ ಸೆಲ್ಫ್, ಇಲ್ಲಿ ಎಫ್ ಅನ್ನು ರಿಮೂವ್ ಮಾಡಿ ವಿ ಇ ಎಸ್ ಹಚ್ಚಬೇಕು. ಇದು ಶೆಲ್ಫ್, ಇದು ಸೆಲ್ಫ್, SELF ಆಗುತ್ತೆ. ಎಫ್ ಅನ್ನು ರಿಮೂವ್ ಮಾಡಿ ಮತ್ತೆ ಇಲ್ಲಿ ವಿ ಇ ಎಸ್ ಅನ್ನು ಹಚ್ಚಬೇಕು. ಓಕೆ, ಅಂಡರ್ಸ್ಟುಡ್. ನೆಕ್ಸ್ಟ್ ಆ ಇ ಎಸ್ ಹಚ್ಚೋದ್ರ ಮೂಲಕ ಪ್ಲೂರಲ್ ಯಾವ ರೀತಿ ಆಗುತ್ತೆ ನೋಡಿ. ಫ್ಯಾಮಿಲಿ ನೋಡ್ರಿ, FAMILY ಇದೆ, ವೈ ಇದೆ ಕೊನೆಯಲ್ಲಿ, ಆ ವೈಯನ್ನು ರಿಮೂವ್ ಮಾಡಿ ಆ ಇ ಎಸ್ ಹಚ್ಚಬೇಕು. ಮತ್ತು ನೆಕ್ಸ್ಟ್ ಬೇಬೀಸ್, ಇಲ್ಲೂ ಕೂಡ ವಾಯ್ ರಿಮೂವ್ ಮಾಡಿ ಆ ಇ ಎಸ್ ಹಚ್ಚಬೇಕು. ಆವಾಗ ಪ್ಲೂರಲ್ ಆಗುತ್ತೆ, ಬಹುವಚನ ಆಗುತ್ತೆ. ಅಂದರೆ ಬೇಬಿ ಕಂದಮ್ಮಗಳು ಅಂತ, ಸಣ್ಣ ಪಾಪುಗಳು. ನೆಕ್ಸ್ಟ್ ಕಂಟ್ರಿ, COUNTRY, ಕಂಟ್ರಿ ನೋಡ್ರಿ, ವೈ ಇದೆ ಇಲ್ಲಿ, ಇದಕ್ಕೆ ನಾವು ಕಂಟ್ರೀಸ್ ವಾಯ್ ರಿಮೂವ್ ಮಾಡಿ ಆ ಇ ಎಸ್ ಹಚ್ತೇವೆ. ಸೊ ಇಲ್ಲಿ ದೇಶಗಳು ಅಂತ ಕರೆಕ್ಟ್ ಆದಂತಹ ಸಿಂಗ್ಯುಲರ್ ಪ್ಲೂರಲ್ ವರ್ಡ್ ಬರುತ್ತೆ. ವೆರಿ ಗುಡ್, ಅಂಡರ್ಸ್ಟುಡ್. ಈಗ ಇಲ್ಲಿ ನೋಡಿ, ಕೆಲವೊಂದಿಷ್ಟು ಇರ್ರೆಗ್ಯುಲರ್ ಪ್ಲೂರಲ್ಸ್ಗಳು ಬರ್ತವೆ. ಯಾವ ರೀತಿ ಇರ್ರೆಗ್ಯುಲರ್ ನೋಡಿ, ಅಂದರೆ ಅನಿಯಮಿತ ಅಂತ, ನಿಯಮ ಇಲ್ಲದೇ ನಿಯಮವನ್ನು ದಾಟಿ ಕೆಲವೊಂದಿಷ್ಟು ಪದಗಳು ಇಲ್ಲಿ ಚೇಂಜ್ ಆಗ್ತವೆ. ನೋಡ್ರಿ ಯಾವ ರೀತಿ ಚೇಂಜ್ ಆಗ್ತವೆ. ಡೀರೇ ಇರುತ್ತೆ, ಜಿಂಕೆನೇ ಇರುತ್ತೆ, ಒಂದು ಜಿಂಕೆ ಎರಡು ಜಿಂಕೆ ಆ ರೀತಿಯಾಗಿ ಗುಂಪಿನಲ್ಲಿ ಅದನ್ನು ನಾವು ಸ್ವೀಕಾರ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಚಿಲ್ಡ್ರನ್ ಆಗುತ್ತೆ, ಮೆನ್ ಆಗುತ್ತೆ, ವುಮೆನ್ ಆಗುತ್ತೆ, ಫೀಟ್ ಆಗುತ್ತೆ, ಮೈಸ್ ಆಗುತ್ತೆ. ನೋಡ್ರಿ, ಮೌಸ್ ಅಂದರೆ ಈಗ ಇಲಿಗಳು ಕನ್ನಡದಲ್ಲಿ ಸರಳವಾಗಿ ಆಗಿಬಿಡುತ್ತೆ. ಬಟ್ ಇನ್ ಇಂಗ್ಲೀಷ್ ವಿ ಹ್ಯಾವ್ ಟು ಚೇಂಜ್ 4 ವರ್ಡ್ಸ್. ನೋಡ್ರಿ, ಎಮ್ ಇದ್ದಿದ್ದು ಒಂದೇ ಒಂದು ಬರುತ್ತೆ, ಅಲ್ಲಿ OUS ಪೂರ್ತಿ ಹೋಗಿ MICE ಅನ್ನುವಂಥ ಪದ ಬರುತ್ತೆ. ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್. ನೋಡ್ರಿ ಯಾವ ರೀತಿ ಇದೆ, ಮೈಸ್ ಆಗಿಬಿಡುತ್ತೆ. ಫೀಟ್ ಆಗುತ್ತೆ. ಫೂಟ್ ಅಂದರೆ ಪಾದ, ಇದು ಪಾದಗಳು. ಫೂಟ್ ಅಂದರೆ ಒಂದು ಪಾದ, ನಮ್ಮ ಪಾದ. ಫೀಟ್ ಅಂದರೆ 2 ಪಾದಗಳು. ನೋಡ್ರಿ ಯಾವ ರೀತಿ ಆಗುತ್ತೆ. ಇದಂತೂ ನೋಡಿದರೆ ಇದು ಗೊತ್ತು ನಿಮಗೆ. ಇದು ನೋಡಿ ಚೆನ್ನಾಗಿದೆ, ಚಿಲ್ಡ್ರನ್. ನೋಡ್ರಿ, ಕೆಲವೊಂದಿಷ್ಟು ಸಲ ಚೈಲ್ಡ್ಸ್ ಆಗಿಬಿಡುತ್ತೆ. ಕೆಲವೊಂದಿಷ್ಟು ಮಕ್ಕಳು ಚೈಲ್ಡ್ ಅಂದರೆ ಮಕ್ಕಳು ಅನ್ನೋದಕ್ಕೆ ನಾವು ಚೈಲ್ಡ್ಸ್ ಬರೀ ಎಸ್ ಹಚ್ಚಿಬಿಡ್ತಾರೆ. ಸೊ ರಾಂಗ್, ಅದು ಚೈಲ್ಡ್ಸ್ ಅಲ್ಲ, ಚೈಲ್ಡ್ ಇದ್ದಿದ್ದು ಚಿಲ್ಡ್ರನ್ ಆಗುತ್ತೆ. ನೋಡ್ರಿ, REN ಸೇರಿಸ್ಬೇಕು ಅದಕ್ಕೆ, ಅವಾಗ ಮಾತ್ರ ಅದೇನಾಗುತ್ತೆ, ಪ್ಲೂರಲ್ ಫಾರ್ಮ್ ಆಗುತ್ತೆ. ಓಕೆ, ಅಂಡರ್ಸ್ಟುಡ್, ವೆರಿ ಗುಡ್. ಹಾಗಾದರೆ ಈಗ ಇಲ್ಲಿ ಕೆಲವೊಂದಿಷ್ಟು ಚಿತ್ರಗಳಿವೆ, ಅವುಗಳನ್ನು ನೀವು ಕೌಂಟೇಬಲ್ ಯಾವುವು ಅನ್ಕೌಂಟೇಬಲ್ ಯಾವುವು ಅಂತ ಹೇಳ್ಬೋದಾ? ಲುಕ್ ಎಟ್ ದ ಪಿಕ್ಚರ್ಸ್ ಆ್ಯಂಡ್ ರೈಟ್ ವೆದರ್ ದೇ ಆರ್ ಕೌಂಟೇಬಲ್ ಆರ್ ಅನ್ಕೌಂಟೇಬಲ್. ನೋಡ್ರಿ, ಹೇಳಿ ನೋಡೋಣ. ಇಲ್ಲಿ ಆ್ಯಪಲ್ ಇದೆ, ಈ ಆ್ಯಪಲನ್ನು ಕೌಂಟೇಬಲ್ ಅಥವಾ ಅನ್ಕೌಂಟೇಬಲ್ಲ?
ಎಸ್, 1 ಸೇಬು 2 ಸೇಬು ಎನಿಸ್ಬೋದಲ್ಲ. ಸೊ ದಿಸ್ ಈಸ್ ಕೌಂಟೇಬಲ್. ಹೌದಾ? ಎಸ್. ಈಗ ಈ ಮುಂದಿನಗಳು ಎಲ್ಲವನ್ನು ಕೂಡ ನೀವು ಹೋಮ್ವರ್ಕಾಗಿ ಬರೆದಿಟ್ಕೊಡ್ರಿ. ನೀವು ನಾಳೆ ಈ ಒಂದು ಪೇಜನ್ನು ಹೋಮ್ವರ್ಕಾಗಿ ನನಗೆ ಮಾಡಿ ತೋರಿಸ್ಬೇಕು. ಯಾವುದು ಕೌಂಟೇಬಲ್ ಇದೆ, ಯಾವುದು ಅನ್ಕೌಂಟೇಬಲ್ ಇದೆ ಅನ್ನೋದನ್ನು ನಾಳೆ ತರಗತಿಯಲ್ಲಿ ಹೇಳ್ತೀರಾ. ಸೊ ದಿಸ್ ಈಸ್ ಹೋಮ್ವರ್ಕ್ ಫಾರ್ ಯು ಡಿಯರ್ಸ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸದಾ ಮನೆಯಲ್ಲಿಯೇ ಇರಿ, ಆರೋಗ್ಯಯುತವಾಗಿರಿ, ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಹೊಂದಿ, ಯೋಗ ಧ್ಯಾನಗಳನ್ನು ಮಾಡಿ, ವ್ಯಾಯಾಮಗಳನ್ನು ಮಾಡಿ, ಒಳ್ಳೆಯ ಆರೋಗ್ಯವನ್ನು ಹೊಂದಿ. ಓಕೆನಾ? ಬಾಯ್ ಡಿಯರ್ಸ್.